ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗಿಂಡು ಸಾಯಿನ ಗಬದ ಮಾತುಂಬ ನಂಗೆ ಸೊರ್ಪೊഴുವುದೊಗೆ 46வது ಜನ ಆ ತಾಡಗಿಯ ಎತ್ತ ಮನ್ನೆಚ್ಚಿದ್ರೂಂಬ ನಂಗೆ ಆ ಸೈದಿಯ ನಂಗೆ ಈಗ ವಿಡಿಯೋದಾಗ ನೋಡಿನ ಅದುಗ ಮೇಲೆ ಆ ವಿಳಕವ ನಂಗೆ ಈಗಿನ ಗವನ ಉರುವವಾ ಎತ್ತೈನ ಮಕ್ಕವಾ ಇಬ್ಬ ದೇವ ಪಿರಿವಿಗಳೇ ತಾಡಗಿಯು ತನ್ನ 2 ಮಕ್ಕವಾ ಇಬ್ಬ ಮಾರಿಚ ಶುಭಾಗು ರಾಕ್ಷಸರಲೋಡ ಸಂಡಾಕುದು ಬಂದಾರಾಂಬ ವಿಷಯವ ಜ್ಞಾನ ದೃಷ್ಟಿನೋಗೆ ಉಣರ್ತ ಬ್ರಹ್ಮರ್ಷಿ ವಿಶ್ವಾಮಿತ್ರರು ಶ್ರೀರಾಮರು ಲಕ್ಷ್ಮಣನು ಜಾಗ್ರತೆಯ ಇರೋ ಒಳ್ಳಂಗೆ ಆಶ್ರಮ ಸುತ್ತಿ ಕಾವಲಿರುವುದು ಹೇಗಿದ್ರು. ಶ್ರೀರಾಮರು ಮಂದ ಅರಕರೆಲ್ಲಾವ ದಿವ್ಯ ಅಸ್ತ್ರವ ಕೊಂಡು ಒದ್ದು ಒಬ್ಬೊಬ್ಬಗೂ ಮುಕ್ತಿ ಕೊಡುನೆ ಶುಭಾಗು ಮಾರಿಚ ಎರಡ ಸಂಡಾಕುನೆ ಶ್ರೀರಾಮರನ ಅಸ್ತ್ರವ ಪಟ್ಟು ಮಾರಿಚ ಮಯಕಾಯಿ ಒಬ್ಬನೇ. ಇದನ್ನ ನೋಡಿದ ತಾಡಗೆ ಕೋಪ ಬಂತು, ಎಲ್ಲಾಗೂ ಕಿಚ್ಚಬುಟ್ಟ. ಅದನ್ನ ಹೋಗೆ ಆಶ್ರಮನೋಗೆ ಸಿಲ ಎರೆಲ್ಲ ಕಿಚ್ಚು ಆಯ್ತ. ಶ್ರೀರಾಮರು ತಾಡಗೆ ನೋಡಿ ವಾಯು ಅಸ್ತ್ರವ ಬುಡುನೆ ತಾಡಗೆ ಮಾರಿಚನ ತೂಕಿನೋ ಸುಬಾಗುವ ಕೂಟಿನೋ ಅಲ್ಲಿಂದ ಮಾಯವಾ ಮರಜಿಟ್ಟ. ಇದನ್ನ ಕಂಡ ವಿಶ್ವಾಮಿತ್ರರ್ಗ ಕೋಪ ಬಂದಿತ್ತು. ಅಲ್ಲಿವೇ ಶ್ರೀರಾಮರ ನೋಡಿ ಹೇಳಿದ್ರು, ಇನ್ನು ಅಮೈದಿ ಕಾತು ನಿರಬಡ ರಾಮ, ನಂಗೆ ಎತ್ಯಾವುದು ಇನ್ನು ತಾಡಗೆಗೂ ತನ್ನ 2 ಮಕ್ಕಗೂ ನಂಗೆ ಅಳಿಚಿ ಅವಕ್ಕೆ ಮುಕ್ತಿ ಕೊಟ್ಟು ಈ ಕಾಡು ಬನನೋಗೆ ಎಂದು ಅಮೈದಿ ಒಡನಾಗ ನಂಗೆ ಮಾಡುದು ಅಂದ್ರು. ವಿಶ್ವಾಮಿತ್ರರು ಶ್ರೀರಾಮರು ಸಾರೆ ಬಂದು ಹೇಗಿದ್ರು, ರಾಮ ತಾಡಗೆಗ ಸಾವ ಜಾಮ ಬಂದುಟ್ಟ, ಅವಾಗ ನೀವು ಮುಕ್ತಿ ಕೊಡುದು ಒಂದು ವಾಸನ ಮಾಡಬೇಡ, ತಾಡಗೆ ನೋಡಿ ನೀ ಎರಕವೂ ಪಡಬೇಡ, ಅವನ ಅರಕ ಗುಣ ಮಾರವೇ ಮಾರ ಎಂದ್ರು. ಶ್ರೀರಾಮರು ಕರುಣೆ ನೋಗೆ, ಗುರುವೇ ತಾಡಗಿಯು ತನ್ನ 2 ಮಕ್ಕವು ತಿರಿಂದಿ ಒಳ್ಳಂಗಿದ್ದಾರ ಅಂದಲೆ ನಂಗ ಅವಕರ ಮನ್ಚಿ ಬಿಡುವ ಅಂದ್ರು. ವಿಶ್ವಾಮಿತ್ರರು ಸರಿ ಇನ್ನೊಂದು ವಾಯ್ಪ ಕಡೇಸಿ ವಾಯ್ಪ ಅವಕ ಕೊಡುವ ಅಂದು ನೆನೆಸಿ ಶ್ರೀರಾಮರು ಲಕ್ಷ್ಮಣ ಎರಡ ತಾಡಗಿ ಇಬ್ಬ ಕೊಗೆಗ ವಿಶ್ವಾಮಿತ್ರರನವೂ ಕೂಟಿಂಡು ಹೋದರು. ಶುಭಾಗು ಅವಕ ಕೋಡ ಸಂಡ ಹಾಕುದಾಗ ಬಪ್ಪನೆ ಅಂಬುನೋಗಿಯೇ ಶುಭಾಗುನ ಕಟ್ಟಿ ಹಾಕಿ ತಾಡಗಿಯ ನೋಡಿ ಹೇಗಿದ್ರು, ಅಮ್ಮ ಇನಗಟ್ಟ ಮಾಡಿದ ಅಕ್ರಮ ಎಲ್ಲಾಗೂ ವರ್ತಪಟ್ಟು ದೇವರು ಸಾರ ಮನ್ನಿಪು ಕೇತು ತಿರಿಂದಿ ಬಿಡು, ಎಲ್ಲಾಗೂ ಗವ ಮಾಡು, ಒಬ್ಬಗೂ ಉಪತ್ರ ಮಾಡಬೇಡ, ನರಮಾಮಿಸವ ತಿನ್ನಬೇಡ, ಹೆಂಗ ನಿನ್ನವ ಮನ್ನಿಚ್ಚಿ ಬಿಟ್ಟು ಅಂದರು. ರಾಕ್ಷಸಿಯವು ಅಮ್ಮ ಅಂದು ಕೊರೆಸಿದ ಶ್ರೀರಾಮರ್ನ ಗವವ ನೋಡಿ ವಿಶ್ವಾಮಿತ್ರರಿಗ ಮಟ್ಟಲ್ಲ ದೇವರುಗಳು ಕೂಡ ಮೇಮರುದು ಗವದ ಕಣ್ಣೀರು ಬಂದದ್ದು. ಸತ್ಯಂ ವದ ಧರ್ಮಂ ಚರ, ಸತ್ಯಗ ಕಟ್ಟುಪಡೋ ನ್ಯಾಯ ಧರ್ಮವ ನೆಲೆನಾಟೋಂದು ಹೇಗಿದ ಸೆಂಗೋಲ್ ಕಾತಿಯ ಮಕ್ಕವೇ ನಾಯಿಗೆ ತುಂಬಿದ ಗವದ ಸ್ವಾಮಿ ಶ್ರೀರಾಮರು ಎತ್ತೆ ತಾಡಗ ಮುಕ್ತಿ ಕೊಟ್ರು ಎಂಬುದನ್ನ ಪತ್ತಿ ನಾ ಮಾತಾಡ್ನೆ. ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ನಿಂಗೆಲ್ಲವೂ ಸೋಮಿ ಕೈದ ಆ ವಿಡಿಯೋವ ನಿಂಗೆ ನೋಡಿದಾರಿ. ಅಲ್ಲಿದೋಗೆ ತಾಡಗಿಯು ಮಾರಿಸನು ಸುಬಾಗು ಎಲ್ಲವೂ ಸೇದು ಆ ವಿಶ್ವಾಮಿತ್ರುடைய ಆಸರವ ಸುತ್ತಿ ಒಳಚಿದರು. ಆಗ ರಾಮ ಲಕ್ಷ್ಮಣ ಎರಡಾಗ ಆ ಜ್ಞಾನ ಕಂಡುದೋಗೆ ಅವಕ ಎಲ್ಲಿ ಇದ್ದಾರೆ ಎಂಬುದನ್ನು ತೋರಿತು. ವಿಶ್ವಾಮಿತ್ರರು ಹೇಗಿದ, ರಾಮ ಇವಕ್ಕವ ಸಪೇನ ಬುಟ್ಟು ಪುಳ್ಳೆ ಈ ಕುಲ ಎಲ್ಲ ಅழிந்து ಹೋಗ್ಬಿಟ್ರ, ದಾರು ಯಾಗೋ ಮಾಡೋದು ಮುಡಿಯ, ಎಂಗ ಮುನಿವರ್ ಕುಲ ಎಲ್ಲವೂ ಋಷಿ ಕುಲ ಎಲ್ಲವೂ ಈ ದಂಡಕಾರಣಿ ಕಾಡು ಬಿಟ್ಟು ಓಪೋದಾಯ್ಬಿಟ್ರ, ನೀ ಅವಕ್ಕ ಸಪೇನ ಬುಟ್ಟದೊಗೆ ಅವಕ್ಕ ಮೂರಾವನಿ ಅಳಿಚು ಬಿಡು ತೆಂದೇಗಿ ವಿಶ್ವಾಮಿತ್ರ ರೇಗೋನೆ. ರಾಮ ಹೇಗಿದ, ಸರಿ ಇವಕ್ಕೆ ತಿರುಂದೋದಕ್ಕೊಂದು ವಾಯ್ಪು ಕೊಟ್ಟು ಬಿಡ ತೆಂದೇಗಿ ಮಾಡಿ ಏನೇ ಮಾಡಿದ್ರು ಅಂದಲೇ ಅಲ್ಲಿ ಆ ಸುಬಾಗುನ ಮಾರೀಸನ ತಮ್ಮ ಸುಬಾಗುನ ಒಂದು ಹಂಬುದೋಗಿಯೇ ಪಡುಕ ಮಾಡಿ ಕಟ್ಟಿಯಲ್ಲಿ ಬೀತಿಬಿಟ್ರು. ಹಾಗೂ ಸೇತಿ ಆ ತಮ್ಮಗ ಆಸಗ ಹೊರಚ ಕೋಪ ಎತ್ತಿಯೋ ರಾಮನ ಎದಿರ್ತೀನಿ ನೋಡಿದ, ಅಲ್ಲಿದು ಓಪದು ಮುಡಿಯಾದೆ ಅಲ್ಲಿ ಬಂದು ಕಟ್ಟಿ ಬಿತ್ತು ಬಿಡಾನೆ, ಅಲ್ಲಿ ಅಮೇದಿಯ ಇದ್ದ. ಇದೆಲ್ಲವ ಇದು ನೋಡಿದ ಮಾರೀಸನ ಅರದನೆ ರಾಮನುಡಿ ಬಲ ಏನಾಮನ ಅರದಿಟ್ಟು ತನ್ನ ಅವ್ವ ತಾಡಗ ಸಾರಿಯೋ ಇತ್ತ ಗನ ಪೋರು ಗನಮ್ಮ ಸಂಡೆ ಗನ ನಂಗೆ ಓಯಿ ಬಿಡ ಅಂದ ಈಗನ ಆ ತಾಡಗ ಕೋಪ ಬಂದು ತಿರುಗಿ ಬಂದು ರಾಮನ ಸಾರೆ ಎದಿರ್ತು ಪೋರಿಡೋದಗಾಗಿ ಸಂಡೆ ಹಾಕೋದಗಾಗಿ ತನ್ನ ಅಸ್ತ್ರವ ಪೈನ್ಪಡೋತವನೇ. ಆಗ ರಾಮ ಅದನ್ನು ಅರಿದು ನೋಡಿ ಆ ತಾಡಗಿವ್ಯ ತನ್ನುடைய ಸುತ್ತಿ ಬಳಿಚಿ ಬಂದುಪ್ನ. ಈಗ ತಾಡಗಿ ಸಾರೆ ಏನೊಂದು ಬಲೆ ಇಲ್ಲದ ಅತ್ತಿತ್ತು ತಿರುಗಿ ಒಪ್ಪದು ಮುಡಿಯಾದಿಬ್ಬ ಸುಳ್ಳಿದೋಗೆ ಏನೇ ಮಾಡೋದಂದರೆ ರಾಮ ನೆನೆಸಿದ, ಸರಿ ತಾಡಗಗೂ ಒಂದು ಏನೋ ಕೂಡ ಅಂದಲೇ ಒಂದು ಪಾವ ಮನ್ನಿಪು ಕೊಟ್ಟು ಬಿಡ, ಈಸು ಕಾಲ ನೀ ಅರಕ ಗುಣ ಇದ್ದಿಲಿಯೋ ನೀ ಇಂದೋಡೆ ತಿರಿಂದಿ ಬಿಡು, ನಿಂಗಗೂ ಉಯಿರ್ ಪಿಚ್ಚು ತನ್ನೆಯಿಂದ ಹೇಗಿದ ಆಲೆ ತಾಡಗ ಅದನ್ನು ಕೇಪಿಲೆ. ಆಗ
ಒಂದು ಅರಕಿ ನೋಡಿಯೂ ಒಂದು ಎಣ್ಣ ಮಾರಿ ರಾಮ ಬಂದು ಇತ್ತಮಕ್ಕೆ ನೀವು ಒಳ್ಳಂಗಿದ್ದು ಬಿಡು, ಇದಕ್ಕೆ ಮೇಲೆ ನಿನ್ನ ಉಸಿರಿಗೆ ಆಪತ್ತುಗನ ನೀ ತಿರುಂದು ಬಿಡು ಅಂತ ಹೇಗಿದೆ இல்லையோ ಹಾಗೂ ತನ್ನ ಕೋಪ ಅಡಂಗಾದೆ ಆ ತಾಡಗೆ ತನ್ನುடைய ಮನಸ್ಸುದೊಳಗಡೆ ಕೋಪ வெளிப்படுத்திದ. ಆಗ பொறுமை ಬೇಕು, ನೀ ಇತ್ತಮಕ್ಕೆ ಮಾಡಕೂಡದು, ಸೂಳ್ಳಿಲಿದೋಗ್ಯೋ பொறுமை ಎಂಬುದು ಅವಶ್ಯ ಅಂತ ಹೇಳಿದ. ಲಕ್ಷ್ಮಣ ರಾಮನ ಸಾರೆ ಇವಕ್ಕೆ ಈಸಗ ಮಾಡಿಂಡಿದಾರ್ತವ, ನೀ ಏಕಣ ಸಪೇನಿದ್ದೆ ಅವಕ್ಕ ಬಂದು ನೀ ಕೊದ್ದು ಬಿಡು ತಂದು ಹೇಗಿದ. ಆಗ ರಾಮ ಹೇಗಿದ ಎಲ್ಲ ಸೂಳ್ಳಿಲಿದೋಗ್ಯೋ ಆ பொறுமை ಅವಶ್ಯ ಎಂಬುದನ್ನ. ಆಗ ಹೇಗೋದು ಗೊತ್ತಾ, ಒಂದು ಕುನ್ನ ಕಥೆ ಈಗಿನ ನನಗೆ ಏನಂದರೆ ಸೂಳ್ಳಿಲಿದೋಗಿಯೋ ಆ பொறுமை ಮುಖ್ಯ ಎಂಬುದನ್ನ ಇಲ್ಲಿ ಕೃಷ್ಣರುடைய ಭಕ್ತರು ಬಂದು ಒಂದು ಹೇಗಲ್ಲಾದನು ಪಾಂಡುರಂಗನ ಅದೇನ ಅವತಾರವ ನಾನು ನೋಡೋದೂಂಬ ಆ ಭಕ್ತನ ಇದ್ದ ಆ ಹೇಗಲ್ಲಾದನ್ನು ಏನು ಮಾಡಿರ ಅಂದರೆ ಒಳ್ಳೆ ಒಂದೊಂದು ಜನವು ಆ ಪೂಜೆ ಮಾಡಿ ಭಕ್ತಿ ಮಾಡಿ ಆ ಸ್ವಾಮಿವೇ ನೆನೆಸಿಟ್ಟಿದ್ದಾರ. ಆಲೆ ತಾ ಪೊರುಮೆ ಸಾಲಿ ಎಲ್ಲಾಗೂ ಉಳ್ಳಿಮವ ಇದ್ದಾನೆ. ಇದು ಬಂದು ದಾರಿಗೂ ಹಿಡಿಯಾದ ಅಲ್ಲಿ ಒಂದು ಹಣಗಾರ ಕೋಡೀಶ್ವರ ಏನು ಮಣ್ಣ ಅಂದರೆ ಎತ್ತಿಯಾವುದು ಹೇಗಲ್ಲಾದನ ಆ ಪೊರುಮೆ ಇದ್ದನೇ ಅಲ್ಲಿ ಅಂದು ನೋಡ ಅಮ್ಮನ ಬಂದು ಪೊರುಮೆ ಕೆಡಿಚಿ ಅಮ್ಮನ ಕೂಡ ಸಂಡ ಹಾಕೋದು ತನ್ನ ಗುಣೆಲ್ಲ ನನಗೆ ಹಿಡಿಪಿಲ್ಲ ಇತ್ತಮಕ್ಕೆ ಉಳ್ಳಿಮ ಇದ್ದಾನೆ ಇರು ಕೂಡ ಅದೊಂದೇಗಿ ಒಂದು ಹಣಗಾರ ಏನು ಮಾಡಿದ ಅಂದರೆ ಒಂದು ಮೊರಡನ ಸಾರಿ ದಾರ ಒಂದು ಮೊರಡನ ಸಾರಿ ಹೋಗಿ ನಾನು ನಿನಗೆ ಹಣ ತನ್ನೆ, ನೀ ಹೇಗಲ್ಲಾದನ ಸಾರಿ ಹೋಗಿ ನೀ ತವರಾನ ಮಾತೆಲ್ಲ ಆಡು, ಆ ನಂಗೆ ಕೆಟ್ಟ ಕೆಟ್ಟ ಮಾತು ಆಡಿ ತನ್ನ ಕೋಪ ಪರಿಚಯ ಮಾಡಿಬಿಡು, ಎತ್ತ ಕೋಪ ಪಟ್ಟನವು ನೋಡೋ ಅಂದ ಹೇಗೆ ಆ ಹಣಗಾರ ಹೇಗಿದ್ದೆ ಆ ಮೊರಡ ಏನು ಮಣ್ಣ ಅಂದಲೇ ಆ ದಾರ ಸಾರು ಹೇಗಲಾದನ ಸಾರು ಹೋಗಿ ತನಗೆ ಇಡಿಯಾದ ಮಾತೆಲ್ಲ ವೇಗಿ ಕೋಪ ಒಪ್ಪನಂಗೆಲ್ಲ ಮಾತಾಡೀರ. ಆಗ ಹೇಗಲಾದನ್ ಬಂದು ಏನು ಕೋಪ ಪಡೋದ ಅಮೇದಿಯಾವೇ ಇದ್ದ. ಆಗ ತಿರುಗಿ ರಾಜನ್ ಸಾರ್ ಬಂದು ಕೋಡೀಶ್ವರ ಸರ್ ಇದನ್ನು ನಾ ಏಸಕ್ಕೆ ಕೋಪ ಪಡಿಸಲೇ ಅಮೇದಿಯಾತಿದ್ದನತ್ತವ ಆಗ ಏನು ಮಾಡೋದು ಮನೆ ಇಲ್ಲ ಈಗ ಏನು ಮಾಡ್ರಿ ಅಂದಲೇ ನೀ ಉಳ್ಳಂಗೆ ಬೆತ್ತಲೆ ಹಾಕಿಟ್ಟು ಆ ಬೆತ್ತಲೆ ಕರಯ್ಯ ಏನು ಮಾಡ್ರಿ ಅಂದಲೇ ಬಪ್ಪ ಜಾಮನ ತನ್ನ ಒಡಂಬು ಮೇಲೆ ನೀವು ಉಗಿದು ಬಿಡು ತಂದೆ ಇದ್ದ. ತಾನು ಅದೇ ಮಾಕೆ ಬಂದು ಆ ಗಂಗೆ ಕೆರೆದಾಗ ನೀರಾಡಿಟ್ಟು ಸ್ವಾಮಿ ವೇಂಡಿನೇಂದು ಬಪ್ಪ ಜಾಮದೊಗೆ ಏನು ಮಣ್ಣ ಅಂದಲೇ ಆ ಹಣಗಾರ ಎಂಬುದಾಗಿ ಆ ಮೊರಡ ಏನು ಮಣ್ಣ ಅಂದಲೇ ಆ ಬೆತ್ತಲೆ ಹಾಕಿದ ಆ ಬೇಯಿಂದ ಎಚ್ಚಲೆತ್ತಿ ತನ್ನುடைய ಒಡಂಬಗೆ ಉಗಿದನ ಅದೆಲ್ಲ ಕರೆ ಆಗ್ಬಿಟ್ರ. ಅದು ನೋಡಿದ ಒಂದು ಮಾತವಳೆ ತಿರುಗಿ ಹೋಗಿ ಆ ಗಂಗೆ ಕೆರೆ ಹೋಗಿ ನೀರಾಡಿಟ್ಟು ಬಂದ. அடுத்த முறையே ಬಂದ அதுக்கு ಮೇಲೆ ತನ್ನ ಕೈದೋಗಟ್ಟ ಕುನ್ನ ಒಂದು ಸೇರೆತ್ತಿ ತನ್ನ ಮೇಲೆ ಇಟ್ಟ, ಹಾಗೂ ಪೊರುಮೆಯ ಇದ್ದ. ಅದಕ್ಕೆ ಮೇಲೆ ಬಂದ ಅಲ್ಲಿ ಅಟ್ಟ ಆ ಕುನ್ನ ಬಂದು ಆ ಹಸಿಂಗ ಏನೇನೇನು ಅಟ್ಟತವೋ ಅದೆಲ್ಲ ಬೆತ್ತಿ ತೂಕಿ ಇಟ್ಟ, ಹಾಗೂ ಬಂದು ನೀರಾಡಿ ಬಂದ. ಇತ್ತಮಕ್ಕೆ ಒಂದು 4-5 ಮೊರೆ ಬಂದು ತಿರುಗಿ ಅದೇ ಮಾಡಿಂಡೆ ಬನೆ ಹೇಗಲಾದ ಏನು ಕೋಪ ಪಡಾದೆ ಮೊದಲ ಜನ ಎತ್ತೆ ಇದ್ದವೋ ಅದೇ ಮಾಕೆ ಆ 4-5 ಟೈಮ್ ಅಥವಾ ಮಾಡೋನಿ ಸತಿ ತಾಮೇದಿ ಎದ್ದುಬಿಟ್ಟ, ಒಂದು ಮಾತಾಡಲೆ. ಆಗ ಆ ಕೋಡೀಶ್ವರಗ ಒಂದು ಸಂದೇಹ ಬಂದಿತ್ತು, ಈಸಗ ನಂಗೆ ಕೊಡುಮೆ ಮಾಡಲಿ ಸೇತಿ ಅಮೇದಿಯ ಇದ್ದನಿಗೆ ಇದು ಎತ್ತೆ ಈ ಮೊರಡ ಬಂದು ತನ್ನ ಊದಲಿ ಸೇತಿ ಆ ಒದೆ ಈಸಿಟ್ಟು ಸಪೇನಿದ್ದನಿಗೆ ಇತ್ತ ಒಂದು ಮಂಚ ಪೊರುಮೆ ಬದುಕು ಮುಡದರವ ಅಂದಾಗಿ ಬಂದು ತನ್ನೋட ಕೋಪ ಎಲ್ಲ ಮೀರಿ ಹೋಗ್ಬಿಟ್ಟ. ಒಂದೇ ಬರಿಗೆ ಕೊಲೆ ಮಾಡಿಬಿಡವಾ ಇತ್ತ ಪೊರುಮೆ ಎತ್ತೆ ಇಬ್ಬದು ಮುಡ್ದರ ಅಂದಾಗಿ ನೆನೆಸಿಂಡಿಬ್ಬ ಆ ಜಾಮದೊಗೆ ಇದೆಲ್ಲವ ದಾರ ನೋಡಿ ಹಿಡಿದ್ರೆ ಈ ನಡೆದ ಎಲ್ಲ ಬಂದು ಒಂದೊಂದು ಜನ ಓಡೆಯ ಆ ಸೈದಿ ಎಲ್ಲವೂ ಪಕ್ಕದೋಗದ್ದ ಒಂದು ಮುನಿವರು ನೋಡಿಕೊಂಡಿದ್ದ. ಆಗ ಇತ್ತಮಾಕ ಕೋಪ ಪಟ್ಲಿ ಸೇತಿ ಅಮ್ಮ ಅಮೇದಿಯ ಇದನ್ನು ನೋಡು ಈ ಮತ್ತೆ ಉನ್ಮೆಯಾನ ಮನಚ ಅಂತ ನೆನೆಸಿಂಡಿ ಬನೆ ಆ ಕಡೆ ಒಂದು ಮನುಷ್ಯ ಬಂದು ಅದೇನ ಕೇತ ಇದನ್ನು ನೋಡಿಕೊಂಡಿದ್ದ ಒಂದು ಸಾಧಾರಣ ಮನುಷ್ಯ ತನಸಾರಿ ಕೇತ, ನಾನು ಈಸ ಜನವು ನೋಡಿಂಡ್ತಿದ್ದೆ ಏಸ ಕೋಪ ಪಡಿಸಲಿ ನಿನಗೆ ಸಪೇನಿದ್ದಾಗ ಇದಕ್ಕೆ ಏನ ಕಾರಣ ಎತ್ತ ಕಾರಣ ಅಂತ ಕೇತ. ಆಗ ಆ ಹೇಗಲಾದನ್ನು ಹೇಳಿದರು, ಸರಿಯಾ ತನ್ನ ಕೊರಿಚಿ ನಿನಗ ಅದನ್ನ ಪೊರ್ಮಿ ಪತ್ತಿ ಹೇಗೋದು ಅಂದಲೇ ಬೇ ಮಾತುದೋಗಿ ಹೇಗಿಲ್ಲ ಮುಡಿಯ ನಾ ಬಂದು ನಿನಗೆ ಒಂದು ಅನುಭವದೋಗಿ ಹೇಗಿನೇ ಅದು ನೀಯೇ ಉಣರ್ದುಬಿಟ್ರೆ ಅತ್ತಮಾಕ ಮಾಡಲೆಂದ. ಆಗ ಏನ ಮನೆ ನಿನಗೆ ಕೈಯೇ ತೋರಿಸು ಅಂದ. ಕೈಯೇ ತೋರಿಸಿದ, ಆತನ ರೇಗೆಲ್ಲವ ನೋಡಿದ. ಆ ರೇಗೆ ನೋಡಿಟ್ಟು ನಿನಗೆ ಬಂದು ಇಜು ಏನತ್ತ ನೀ ಬಂದು ಉಯಿರೋಡ ಇದ್ದರೆ ಅದಕ್ಕೆ ಮೇಲೆ ನೀ ಸತ್ತುಬಿಟ್ರೆ ಆತೆಂದು ಹೇಗೋನೆ ಅದಕ್ಕೋಸ್ಕರ ನೀ ಏನ ಮಾಡಲಿ ಮಾಡು ಅಂದುಬಿಟ್ಟ. ಆಗ ಅದೆಲ್ಲವ ಕೇತ ಆ ಪಕ್ಕದಿಬ್ಬ ಮನುಷ್ಯ ಏನು ಮಾಡಿದ ಅಂದರೆ
ಅನ್ನಗಟ್ಟ ಏನೇನೆಲ್ಲ ಒಂದು ಅನ್ಯಾಯ ಅಕ್ರಮ ಏನೇನೆಲ್ಲ ಮಾಡಿದವೋ ಅದೆಲ್ಲ ನೆನಚಿ ನೋಡಿದ. ಇಂದು ತನ್ನ ಕುಟುಂಬದ ಹೋಗಿ ತನ್ನ ಹೆಂಡ್ರು ಸರಿಯೋ ಕುನವ ಸರಿಯೋ ತನ್ನುடைய சொந்த ಬಂದ ಎಲ್ಲ ಕೂಡವು அமைதியா ಇದ್ದ. ಒಂದು ಸಂಡೆ ಇಲ್ಲಾಮೆ ಆ ಇಳು ಜನವು ಒಂದೊಂದು ಜನ ಒಂದೊಂದು ನುಡಿಯೂ வாழ்ந்தான் ದೇಗಕ್ಕೂ ಅತ್ತಮಕ್ಕೆ ಪೊರುಮ್ಮೆ ಇದ್ದು ಒಂದೊಂದು ಜನ ಇದೇನು ಇಬ್ಬನೇ ತಾ ಆತ್ಮ ಏನಂದರೆ ಅಮೈದಿ ಆಯ್ಬಿಟ್ಟ, ಶಾಂತಿ ಆಯ್ಬಿಟ್ಟ. ನಾಯಿಗ ನಾ ಇನ್ನು ಹೊರಗೋಗ್ಬಿಟ್ಟು ನಾ ಸತ್ತುಪ್ನೇ ಅತ್ತಿಂದಾಗಿ ಆ ಎಣ್ಣದಾಗ ಬಂದು ಆ ಇಳು ಜನವು ಸೆತ್ತಿ ಆ ಪೊರ್ಮೆಯದಾಗು ಕೋಪೆಲ್ಲ ಅಡಕಿ ನಾ ಆತ್ಮ ಶಾಂತಿ ಅಡಿಚು ಆ ದೇವರ ಸಾರ ಸೇದನೆ ಎನ್ನವ ದಾರು ತಪ್ಪು ಹೇಗೆ ಕೂಡೋದು ತಿಂದಾಗಿ ಎಲ್ಲ ಅಟ್ಟಿಕಾರೆಲ್ಲ ಕೊಡವು ಸೊಂದ ಬಂದ ಕೊಡವು ಮನೆದೋಗಿಯೋ ಆಸಗ ಅಮೈದಿಯ ಶಾಂತವಾಯಿದ್ದು ಕಡೇಸಿ ನಿಮಡ ಬಂದಿತ್ತು. ಅವೇಗಿದ ಇಂದು ಇಜಾವ ಜನ ನೀ ಸತ್ತುಪ್ಟ್ರೇ ತಿಂದಾಗಿನೇ ಇಜಾವ ಜನವೂ ಬಂದಿತ್ತು. ಆಗ ಏನು ಮಾಡಿದ ಅಂದರೆ ಅಮೈದಿ ಎದ್ದು ಅದೇ ಜಾಮನೆ ಆಗ ಇಂದೇನು ಉಸಿರು ಹೋರ ನಾ ಎಲ್ಲಾಗ ಉಳ್ಳಿತು ಮಾಡಿಟ್ಟೋನೆ ಏನ ಮೇಲೆ ಏನು ಪಾಪ ಕೂರಿ ಎಡಕೂಡೋದು ಇನ್ನಗಟ್ಟೆ ಮಾಡಿದಲಿಯೋ ತಪ್ಪೆಲ್ಲ ಮನಚುಬಿಡಿಯಿಂದಾಗಿ ಅದೇನು ಅಮೈದಿ ನೆಲೆಗ ಶಾಂತ ನೆಲೆಗ ಬಂದುಬಿಟ್ಟ. ಈಗ ಕಡೇಸಿ ಜನ ಆ ಹೇಗಲಾದನ್ನು ಬಂದು ತನಸಾರ ಕೇತರ ಈಗ ನಿಂಗೆ ಉಸಿರು ಓಪ ಜಾಮನೆ ಎತ್ತಿದ್ದಿ ಮನೆ ಏನೋ ಉಸಿರು ಹೋಲಿ ಪರವಲೆ ನಾ ಅಮೈದಿಯ ಇದ್ದೆ ಎಲ್ಲ ನೆಲೆ ಉಣರ್ದು ಬಿಟ್ಟೆ சரியா நான் பொறுமை ஆகிவிட்டேன். நான் இன்னும் வாழ்ந்தது போதும். நீங்கள் ஏப்பிட்டுத்தானே ஆசை ஆடದೆ ಅಟ್ಟಲಿ ಸೇತಿ ಇಂದುತ ಏನಾಂದು ಪುರಿಂಜಿದೆ ಏಕಾಂದಲೇ ನಂಗೆ ಏನು ಕೋಪಪಟ್ಟು ಸರಿಯಾಗಿ ದಾರ ಕೂಡ ಸಂಡಾಕಿಯೋ ಏನು ಪ್ರಯೋಜನವೂ ಕೆಡೆಯ ನಂಗೆ ಬಂದು ಅಮಿದಿಯಾಗಿ ಬುತ್ತ ವಾಳ್ಕೆ ಮತ್ತವಕ್ಕೆ ಏನು ಹೇಗಲಿ ಹೇಗೀರ ನಂಗೆ ಮಾಡ ಮಾತುದೋಗಿಯೋ ನಂಗೆ ಮಾಡ ಗೆಲ್ಸೋದೋಗಿಯೋ ನಂಗೆ ಸರಿಯಾಗಿ ಇದ್ದು ಬಿಡೋದು ನಂಗೆ ಕೋಪಪಟ್ಟು ಪೈನು ಇಲ್ಲೇ ಎಂಬುದನ್ನ ತಾ ಬಂದು ಪುರಿಂಜಿ ಹೇಗಿದ ಆಡುತ್ತಾ ಹೇಗಲಾದ ಹೇಗಿದ ಈಗ ನೋಡಿದೆಯಾ ಸರಿಯಾ ಎನ್ನ ನೆಲೆಯೋ ಅದು ಏಕಂದರೆ ಏಸು ಮುರೈ ಬಂದು ಎನಗ ಆ ಬೆತ್ತಲಾಕಿ ಉಗಿದುಂಡು ಇಬ್ಬನಿಯೋ ನಾ ಏಕೆ ಕೋಪ ಪಡೋಲ್ಲ ಅಂದಲೇ ತನ್ನ ಅಂದ ನಾ ತೂಯ್ಮೆ ಆಗ್ಬಿಟ್ಟೆ ಇನ್ನಾಗ ಏನ ಕಾರಣ ಅಂತ ಇಲ್ಲ ನಾ ಬಂದು ಒಂದೊಂದು ಮುರೆಯು ಬೆತ್ತಲಾಕಿನ ಉಗುದು ಎನ್ನ ಒಡಂಬ ಬಂದು ಅಸಿಂಗೆ ಮಾಡೋನೆ ನಾ ಏನ ಮಾಡಿದೆ ಅಂದಲೇ ನಾ ಒಂದೊಂದು ಮುರಿ ಗಂಗೆಗೆ ಹೋಗಿ ನೀರಿಟ್ಟಿಟ್ಟು ಬಂದ ನೋಡು ಆಗ ಯಾಸು ಮೊರೆ ಗಂಗೆಗೆ ನೀರಟ್ಟೋದುಗ ವಾಯ್ಪ ದಾರ ತಂದಾರ ಅಂದಲೇ ಆ ಮೊರಡತ ತಂದನೆ ಆಗ ಅಮ್ಮನ ಮೇಲೆ ನನಗೆ ಕೋಪ ಇಲ್ಲ ಅಂದಾಗ ಅಪ್ಪ ಇತ್ತಿಯೊಂದು ಪೊರುಮೆ ಎಡದಿಯ ಅಂದು ನೆನೆಸಿದಾರೆ ನೋಡು ಇದುತ್ತಾ ಆ ಹೇಗಲಾದ ನೋಡಿಯ ಉನ್ಮೆಯಾನ ಭಕ್ತಿ ಏಕೆಂದರೆ ಆ ಕೃಷ್ಣರನ್ನು ನೋಡಿಯ ಆ ಅನುಗಿರಿಗೆ ಆಡದೆ ಪಾಂಡುರಂಗ ನೋಡಿ ಅನುಗಿರಿಗೆ ಆಡದೆ ಎಂಬುದನ್ನ ಮಕ್ಕಳು ಉಣಿದುಬಿಟ್ರು. ಆಗ ಏಸಗ ತಪ್ಪು ಮಾಡಲಿಯೋ ಆ ತಪ್ಪು ಉಣರ್ದು ಇಬ್ಬ ಆ ಪೊರ್ಮೆ ದಾರಸಾರ ಎಡದೆಯೋ ಅವಕ್ಕೆ ದಾರಗ ಸಮ ಶಾಂತಿ ನೆಲೆ ಬಂದಲೆ ಆ ದೇವ್ರ ನೆಲೆಗೆ ಸಮ ಅಂದ್ರೆ ಅತ್ತಮಾಕಿಬ್ಬ ಆ ಉನ್ಮೆಯಾನ ಭಕ್ತ ದಾರ ಅಂದಲೇ ತಾತ ಹೇಗಲಾದನೆಂದಿದ್ರು ಅದನ್ನು ಅಪ್ಪರೇ ಇದ್ರು ಅಗழ்வாரை தாங்கும் நிலம் போல தம்மை இகழ்வார் பொறுத்தல் செல்லுந்த ಈ ಭೂಮಿ ಏಸಗ ತೋಂಡಲಿಯೋ ಅದು ಬಂದು ಎತ್ತೆ ಪೊರುಮೆಯಾಟ್ರು ಅದೇ ಮಕ್ಕ ತನ್ನವ ಏಸಗ ಉಗುದು ಏಸಗ ಅಸಿಂಗಪಡುತ್ತಲಿಯೋ ಏಗಲಾದ ಅಮೆದಿಯ ಇದ್ದ ಇದು ಏಕನಲ್ಲೇ ಆ ಪೊರುಮೆ ಬೇಕು ಎಂಬುದು ನಂಗೆ ಸಾಯನ ಗವದ ಮಾತು ತುಂಬ ಒಂದೊಂದು ಎಡದೋಗಿಯೋ ನಂಗೆ ನವೀನ್ ಸ್ವಾಮಿಯಕ್ಕೂ ಮೇಘನಾಥ್ ಸ್ವಾಮಿಯಕ್ಕೂ ಯಶೋದಮ್ಮಕ್ಕೂ ಆ ಪೊರುಮೆ ಬಂದು ಆ ಕಡಲು ಬಿಡ ದೊಡ್ಡದು ಸರಿಯಾ ಧಾರಸಾರೆ ಪೊರುಮೆ ಗುಣ ಅಟ್ರವೋ ಅವಕತ್ತ ಈ ಒಲಗವ ಬಂದು ಗೆಬ್ಬುದು ಮುಡದರ ಕೋಪಪಟ್ಟುಪ್ನೆಂದಲೇ ಎಲ್ಲವೇ ನಂಗೆ ಉಡಲು ಬಂದು ಏದೂ ಇಲ್ಲದೆ ಆ ಸಂಕಟ ಬಂದು ನಂಗೆ ಮನನೆಲೆ ಬಾಧಿಸಿ ಹೋಗ್ಬಿಟ್ರ ಇದನ್ನು ನಿಂಗೆ ಧ್ಯಾನದೋಗಿಯೋ ನಿಂಗೆ ಮತ್ತವಕ್ಕೆ ಮಾಡೋ ಉದಿಬಿದೋಗತ್ತೆ ಇಬ್ಬದು ಎಂಬುದನ್ನ ನಂಗೆ ಒಂದೊಂದು ಜನವು ನಂಗೆ ಸ್ವಾಮಿಯಕ್ಕೆ ಎಲ್ಲ ಅಡಿ ಹೇಗಿದ್ದಾರೆ ಅತ್ತಮಾಕೆ ನಂಗೂ ಅದನ್ನು ಉಣರ್ದು ಅದಮಾಕ ನಂಗೆ ವಾಳ್ಕೆಯ ನಂಗೆ ನಡ್ತಿಂಡೋಲೆ ನಂಗೆ ಮನಸ್ಸು ಶಾಂತಿ ಅಡಂಜರ ಆತ್ಮ ಬಂದು ತೃಪ್ತಿ ಅಡದರ ಮತ್ತ ನಂಗೆ ಇದು ನೋಡೋಣ ಕಡೇಸಿಲಿ ನೋಡೋನೆ ಆಗ ಆ ತಾಡಗೂ ಸೇತಿ ಮನ್ನಿಪು ಕೊಟ್ಟ ದಾರ ರಾಮ ಇತ್ತಮಾಕ ಏನತ್ತ ಮಾಡಿದ ಸೇತಿ ಆ ಒಂದು ಅರಕಿ ಕೂಡ ಮನ್ನಿಚ್ಚ ಶಕ್ತಿ ಬಂದು ರಾಮನ್ ಸಾರ್ ಅಟ್ಟಿತು ಲಕ್ಷ್ಮಣ ಏಕಣ ಈಸಗ ಅವಕ್ಕೆ ಬಂದು ನಂಗೆ ಅಳಚೋದಕ್ಕೆ ಬಂದಾರತ್ತವ ವಿಶ್ವಾಮಿತ್ರರ ಅವ ಕೊದ್ದು ಬಿಡು ಗನಾಂದೇಗಿದ ಆಗುಗು ನಂಗೆ ಅರಕ್ಕಿಗೂ ತನ್ನುடைய ಉಳ್ಳ ಉಣರ್ವ ತೋರಿಸಿ ಪೊರ್ಮೆ ತೋರಿಸಿದ ಆ ರಾಮನೋಡ ಪೊರ್ಮೆ ದಾರಿ ಬದುಕು ಮುಡಿದ್ರಾಂಬುದುಗೈತ ಆಗ ಸೂನಿಲಿದೋಗಿಯೋ ದಾರ ಪೊರ್ಮೆಯ ದಾರವೋ ಅವಕತ್ತ ನಂಗೆ வாழ்க்கதோಗೆ வெற்றி அடைஞ்சாரா ಅಂಬುದನ್ನ ನಂಗೆ ಈ ಸೇದಿದಾಗ ನೋಡಿದ ಇದನ್ನು தொடர்ந்து ಸಾಯಿನ ಗವದ ಮಾತು ತುಂಬ ನಂಗೆ ಸ್ವಲ್ಪ ಹಿಡಿದೋಗೆ ಒಂದು 40 ಇಜಾವ ಜನದೋಗೆ ಆ ತಾಡಗೆ ನೋಡಿಯ ಇರಿದಿ ಸಡಂಗೊಂದಾಗಿರ್ತವ ಕಡೇಸಿ ತಾ ಬಂದು ಸತ್ತುಬಿಟ್ಟ ಆ ಜಾಮದೋಗೆ ಆ ರಾಮ ಏನು ಮಾಡಿದ ಅಂದಲೇ ಇದನ್ನು ನಂಗೆ ಎಲ್ಲವೂ ನೋಡೋಂದು ಹೇಗಿದ ಆ ನೋಡ ಸೇದಿ ತನಗೆ ನೋಡೋಣ ಅಂದಲೇ ವಿಡಿಯೋದಾಗ ನೋಡೋಣ ವಿಡಿಯೋ ಅಡ್ತದು ಬಂದು ಅದನ್ನು ಬೆಳಕವ ನಂಗೆ ಹೇಗೋಣ ಗಮನ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರುವಿಗಳೇ
ಶ್ರೀರಾಮುರನ ಗವ ತಾಡಗೆಯ ಮನಸವು ಸ್ವಲ್ಪ ಜಾಮಗ ಓಸನೆ ಮಾಡುನಂಗೆ ಮಾಡಿದಲಿಯೋ ತಾಡಗೆ ಅರಕ ಗುಣದೋಗೆ ಮರಿಚಿಯೂ ಸಂಡಾಕುಗ ಬಪ್ಪನೆ ಶ್ರೀರಾಮರು ವಿಶ್ವಾಮಿತ್ರರು ಕೂಡ ಆಶೀರ್ವಾದ ವಹಿಸಿ ಅಂಬುಗುಟ್ರು. ಲಕ್ಷ್ಮಣ ಸುಬಾಹು ಮಾರಿಚ ಎರಡಾ ಕೊಡವು ಸಂಡ ಹಾಕಿದ ಅಪ್ಪರ ಜಾಮ ಈ ಸಂಡೆ ನಡುನೆ ತಾಡಗೆಯ ಉಣ್ಮ್ಯಾನ ಅಸುರ ಬಲ 1000 ಆನ ಬಲವ ವಿಶ್ವಾಮಿತ್ರರು ಕಣ್ಣಾಡ ನೋಡಿದರು. ಶ್ರೀರಾಮುರನ ದಿವ್ಯ ಅಸ್ತ್ರ ಎಲ್ಲಾ ಕೋಡವು ತಾಡಗೆ ತಪ್ಪಿಸಿ ಬಪ್ಪನೆ ಕಡೇಸಿಯ ವಿಶ್ವಾಮಿತ್ರರು ಹೇಗಿ ಶ್ರೀರಾಮರು ತಾಡಗೆ ಮೇಲೆ ದಿವ್ಯ ವಜ್ರಾಸ್ತ್ರವ ಬಿಟ್ರು. ಅದು ತಾಡಗೆ ನೆಂಜು ಮೇಲೆ ಪಟ್ಟು ತಾಡಗೆಯು ಸತ್ತುಬಿಟ್ಟ. ಆ ಆತ್ಮಾಗ ಶಾಪ ವಿಮೋಚನವೂ ಸಿಕ್ಕಿತು. ಶ್ರೀರಾಮುರನ ಕೈಯಿಂದ ಮೋಕ್ಷಾಂಬ ಮುಕ್ತಿಯೂ ಸಿಕ್ಕಿತು. ಇದನ್ನ ನೋಡಿದ ಸುಬಾಗು ಮಾರಿಚ ಎರಡ ಅವಕರ ಉರುವವ ದೊಡ್ಡದು ಮಾಡಿ ತನ್ನ ಅವ್ವ ತಾಡಗೆಯ ಹೆಣವ ತೂಕಿಂಡು ಒಯ್ಬಿಟ್ರು. ಅವಕ ಎರಡ ರಾಕ್ಷಸಗಳಿದ್ದ ಕೊಗಗೋಸು ಒಯ್ಯಿ ತನ್ನ ಅವ್ವೆಯ ಹೆಣವ ಕಿಚ್ಚುಗಾಕಿ ಬೇಸಿದ್ರು. ಇತ್ತು ಬಕ್ಕ ಬ್ರಹ್ಮಋಷಿ ವಿಶ್ವಾಮಿತ್ರರ್ಗ ಅತ್ತ ಒಂದು ಸಂತೋಷ. ಶ್ರೀರಾಮರುನವು ಲಕ್ಷ್ಮಣನವು ತುಂಬಿದ ಗವದೋಗೆ ಆಶೀರ್ವಾದವ ಮಾಡಿ ಶ್ರೀರಾಮರು ಲಕ್ಷ್ಮಣನ ನೋಡಿ ಹೇಳಿದರು, ಲಕ್ಷ್ಮಣ, ತಾಡಗೆಯ ಆತ್ಮ ಶಾಂತಿಗಾಗಿ ನಂಗೆ ಪ್ರಾರ್ಥನೆ ಮಾಡುವ. ತನ್ನ 2 ಮಕ್ಕ ತಿರಿಂದಿ ಇನ್ನು ಒಳ್ಳಂಗಿಬ್ಬುದು ಒಂದು ನಂಗೆ ಈಶ್ವರನ ವೇಂಡುವ. ಇದು ನನಗ ಕೊಂಡಾಡುದು ಗನ, ಚೇಚಿಪ್ಟಾಂಬ ಅಹಂಗಾರವೂ ನಂಗ ಗನ. ಧರ್ಮವ ಕಾಪಾತುದುಗಾಯಿ ನಂಗ ಬಂದುತ್ತಿದ್ದ, ಧರ್ಮವ ಎಂದು ನಂಗ ಕಾತು ಬಪ್ಪ ಎಂದ್ರು. ಒಲೆಯ ಕತ್ತುವ ಕಿಚ್ಚುಂದ ಹಿಟ್ಟು ಬೇದು ಅದನ್ನ ತಿಂದು ಮೈ ದೊಡ್ಡಿರ, ಹೊಟ್ಟ ಕಿಚ್ಚುಂದ ಮನಸ್ಸು ಕೆಟ್ಟು ದುಃಖಪಟ್ಟು ಕುಟ್ಟಿಸವರಾರಾಂದು ಒಬ್ಬೊಬ್ಬನು ಉಣರ್ಬುದು ದೇವ ಪಿರಿವಿಗಳೇ. ನಾಯಿಗಾಗಿ ತುಂಬಿದ ಗವದ ಸ್ವಾಮಿ ಶ್ರೀರಾಮರು ತಿರುಗಿ ಆಶ್ರಮಗ ಬಂದ ಕಥೆಯ ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ. ಪೂರ್ಣಾಶ್ರಮ. ನಿಮಗೆಲ್ಲವೂ ನವೀನ್ ಸ್ವಾಮಿಗೆ ತೋರಿಸಿದ ವಿಡಿಯೋವ ನಂಗೆ ನೋಡಿದಾರಿ. ಆ ಒಂದೊಂದು ಆ ಮಾತು ಸೇತಿ ಎಲ್ಲ ಗವದ ಮಾತಾಡದೆ ಇಲ್ಲದೋಗೆ ಮಾರಿಸನು ಸುಬಾಗು ಎಲ್ಲ ಸೇದು ಸಂಡಗ ಒಪ್ಪನ ಮೊದಲು ಆ ತಾಡಗ ಅಪ್ಪರ ಕೋಪಪಟ್ಟು ನಾವೋಗಿ ರಾಮನ ಅಳಿಚಿಪ್ನೆ ಏಕಂದರೆ ಈ ದಂಡಗಾರನೇ ಕಾಡು ಬಂದು ಎನ್ನುವುದು ಇವಕ್ಕ ಬಂದು ರಾಮನು ಲಕ್ಷ್ಮಣನು ಇಲ್ಲಿ ಬಂದು ಆ ದಿವ್ಯ ಅಸ್ತ್ರ ಪಯನ್ಪಡುತ್ತಿ ನಂಗವ ಒಂದಿಗೂ ಬಪ್ಪದು ಮುಡಿಯಾದಂಗೆ ಇತ್ತ ತಡುತುಂಡಿದ್ದಾರಂದಾಗಿ ಅಪ್ಪರ ಕೋಪಪಟ್ಟ. ಮೊದಲೇ ಹೇಗಿದ ತಾಡಗೆಯ ರಾಮಯ್ಯದ, ನೀ ಗನಮ್ಮ ನೀ ಹೋಯ್ಬಿಡು, ನಿನಗೂ ನಾ ಮನ್ನಿப்பு ತಂದು ಕೇಪ್ನೆ, ಒಂದು ಜನ ನೀ ತಿರುಂದಿ ಬಿಡು, ಆಗ ನಿನ್ನ ಅರಕರಕೂರೆಲ್ಲ ಒಳ್ಳಂಗಿದ್ದಾರ, ನೀಗೂ ಒಳ್ಳಂಗಿದ್ದಾರೆ, ನಿನ್ನ ಮಾರಿಸನ್ ಸುಬಾಗೆರಡ ಕುನವಿ ಒಳ್ಳಂಗಿದ್ದಾರ ಅಂದೇಗಿದ. ಈ ಮಾತ ಕೇತು ನೋಡಾದ ತಾಡಗೆ ಏನ ಮಾಡಿದ, ನಾ ಇಷ್ಟು ಕಾಲ 1000 ಯಾನೆನುடைய ಬಲ ಬೇಯಿಸಿದವ, ಆ ಮನುಷ್ಯ ಒಡಲೆಲ್ಲ ತಿಂಬ ಅರಕೀಂಬ ಹೆಸರಿಸಿಟ್ಟು ನಾ ನಿನಗೆ ಅಂಜೋದ ಅತ್ತೆಂದೇಗಿ ತನ್ನ ಆಣವದೋಗೆ ಆಡಿದ. ಆಗ ಇದೆಲ್ಲ ಮಾಡಬೇಡ ಅಂದೇಗಿ ರಾಮ ಏಸಗೇಗಿಲು ಕೇಪಿಲೆ. ಆಗ ವಿಶ್ವಾಮಿತ್ರ ಹೇಗಿದ, ಸರಿ ಇದಕ್ಕೆ ಮೇಲೆ ಗನ ಅವನ ಅಳಿತು ಬಿಡು ಅಂತ ಹೇಗೋನತ್ತ. ರಾಮ ಏನು ಮಾಡಿರಂದ್ರೆ ಆ ವಜ್ರಾಯುಧ ಎತ್ತೀರ, ಆ ವಜ್ರಾಯುಧದೋಗೆ ಅಂಬೆತ್ತಿ ಬಿಡೋನೆ ಆ ತಾಡಗಿನುಡಿಯ ಒಡಂಬಗು ಪಡನೆ ಅದೇನೇ ಮೈಕಾಗಿ ಕಿಯ ಭೂವನೆ ಅಲ್ಲಿದೋಗಿ ಇಬ್ಬವಕ್ಕೆಲ್ಲ ಋಷಿಗಳೆಲ್ಲ ನೋಡಿರ ಒಂದು ಸತ್ತ ಏನ ಉಲಗವೇ ಒಂದು ಅಮೇದಿಯಾಗ ಬಂದ ಸತ್ತಮಾಗ ತೋರ್ರ. ಆ ಸತ್ತವ ಅಮೇದಿಯ ನೋಡಿಂಡಿಬ್ಬನೇ ಏ ಒಂದು ಕಾರ್ಯವು ರಾಮನಾಲೆ ನೆನಚನ್ನಂಗೆ ಮಾಡೋದು ಮುಡುದರ ಅತ್ತೆಂಬ ಆ ಮಹತ್ವದೋಗ ಬಪ್ಪನೆ ಒಂದು ಕುನ್ನ ಕಥೆ ನೋಡೋನೆ. பத்மாபாதரந்தேகி ಒಂದು ಸೇಡರ್ ಬಂದು ದಾರುಡಿ ಸೇಡರ್ ಅಂದರೆ ಆದಿಶಂಕರರುடைய ಸೇಡರ್. ஆதிசங்கரர் ಬಂದು கடவுள் நிலைய அலைஞ்சி தியான மூலமாக சுவாமி சாரை செய்துவிட்டு ஞான வீசிருந்தாப்பனே எத்தையாவது ஆதிசங்கரருடைய சீடராய்ಬೋದು ಎಂದು ನೆನೆಚ ಆ பத்மபாದರು ಮೊದಲು ಸೀಡರಾಗ ಇದ್ದ ಆಲೆ ತನ್ನ ಒಡಂಜುಲೆ ಆಲೆ ಒಂದು ನಾ ಎಂಬ ಒಂದು ಆಣವ ಒಂದು ಗರ್ವ ಆ பத்மபாதர் ಸರ್ ಅಟ್ಟಿತು. ಆಗ ಏನು ಮಾಡಿದ ಅಂದರೆ ಆ ಕಾಡುದೋಗೆ ಅಪ್ಪರ ಒಂದು ಅಡರ್ದ ಕಾಡು ಅದೋಗೆ ತವ ಇದ್ದುಂಡಿದ್ರು. ಆಗ ಹೇಗೂ ಆ ನಾರಾಯಣ ನೆನಚಿ ನರಸಿಂಹನ ನೆನಚಿ ತಾ ಬಂದು ನರಸಿಂಹನುடைய ಭಕ್ತರ್. ಆಗ ಏನು ಮಾಡಿರಂದರೆ ನರಸಿಂಹ 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 ಅಂದಾಗಿ ಅವಕ ಭಕ್ತಿ ಮಾಡಿಂಡು ಧ್ಯಾನ ಮಾಡಿಂಡೇ ಇದ್ದರು. ಅಲ್ಲಿಗೆ ಬಂದ ಒಂದು ವೇಡ ಬಂದ. ಆ ವೇಡ ಏನು ಮಾಡಿದ ಅಂದರೆ ಮುನಿವರ್ನ ನೀ ಕಣ್ಣ ಮುಚ್ಚಿ ಏಕ ಹೊರಗಿಂಡಿದ್ದೆ ಅಂತ ಕೇತ.
ಆಗ ತನ್ನ ಕೋಪ ಬಂದುಬಿಟ್ಟ. ನಾ ಕಣ್ಣ ಮುಚ್ಚಿ ಹೊರಗೆ ಇಟ್ಟಿದ್ದನ, ನಾ ನರಸಿಂಹರ ದೇವರ ನೋಡೋದಕ್ಕಾಗಿ ನಾ ಆಸಗ ತವ ಮಾಡಿ ಹಿಡಿದ್ದೆ, ಎಣ್ಣೆವ ನೋಡಿ ನೀವು ಹೊರಗಿರಿ ಅಂದರೆ ಆತೆಂದ. ಅತ್ತೆಯ ನರಸಿಂಹಮ್ಮ ದಾರ ಆತೆಂದ ಕೇತೋ, ದಾರ ಬೇಡನ್ ಕೇತನ, ನರಸಿಂಹನ ನೋಡಿ ದಾರ ಅಂತ ಕೇಳ್ತೀರಿಯ, ಅದು ಬಂದು ಸ್ವಾಮಿ ದೇವರು ತಾ ಎತ್ತಿದ್ದಾರೆ ಅಂತ ಕೇತ, ಎತ್ತಿದ್ದಾರಿಯ. ಅವಕ್ಕೆ ಮೊಗ ಬಂದು ಸಿಂಗ ಮೊಗ ಆಡದೆ, ಅವಕ್ಕೆ ಉಡಿಯ ಒಡಲು ಬಂದು ಮನುಷ್ಯ ಒಡಲಾಡದೆ ಅಂದಯ್ಯ. ಓ ತಾತ ನರಸಿಂಹನ. ಆಗ ನೋಡ್ನೆ ನಾ ಈ ಕಾಡುದಾಗ ಬೇಟಾಡೋನೆ ಎಲ್ಲ ಮಿರುಗವು ನೋಡಿದೆ, ಆ ಸಿಂಗ ಮೊಗವು ಮನಿದ ಒಡಲ ಮುಟ್ಟು ಆ ಮಿರುಗು ಮುಟ್ಟು ನೀನು ನೋಡಿರ್ತವ ಅಂದ ಇದ್ದ. ಆ ಮುನಿವರೆಗೂ ಕೋಪ ಬಂದುಬಿಟ್ಟ. ನೀ ಸೋಮಿ ನೋಡಿ ಮಿರುಗ ಅಂದ್ರಿ ಅಂದ್ರ. ಆಗ ನಾ ಕಾಡ್ದೋಗಿದ್ದೆ, ಕಾಡ್ದಾಗ ಬೇಟೆ ಆಡಮ್ಮ, ಆಗ ಬಂದು ಆ ಮಿರುಗುವನ ಸಿಂಗ ಮೊಗ ಅಂದರೆ ಅದು ಬಂದು ಏನೋ ಅವ್ರು ಮಿರುಗುತ್ತಾನೆ. ಆಗ ಸಿಂಗವ ನೋಡಿದಿತ್ತವ ಮನಿದ ಉಡಲ ನೋಡಲೇ ಅಂದ ಹೇಗೋನೆ, ಆ ಮನುಷ್ಯನ ಸಾರ್ ಎತ್ತೆ ನಂಗೆ ನೋಡೋದು ಅಂದ ಹೇಗೆ ಹೊಸನ ಮಾಡಿಟ್ಟಿಬ್ಬನೇ. ಸರಿ ಅತ್ತ ಮಾಕೆ ಒಂದು ಉರುವ ಈ ಕಾಡ್ದೋಗಿದ್ದಲೆ ಒಂದು ಜನ ಬೇಟಾಡಿ ನಾವು ಕೊದ್ದು ನಿನ್ನ ಕೈಗೆತ್ತಿ ಬನ್ನಿ ಅಂದ ಇದ್ದ. ಆಗ ಆ ಭಸ್ಮಬಾದರು ಕೋಪಪಟ್ಟು ನೆಗೋದಿಟ್ಟು, ಸೋಮಿಯ ಕೊಬ್ಬದಿಗೆ ನಿನ್ನಾಲ ಮುಡ್ದರವ, ತನ್ನವ ನೋಡೋದು ಮುಡ್ದರವ ಅಂದಾಗ ಒಂದು ಜನ ನಾನು ನೋಡು ಆತ್ಯಂದು ಒಂದು ವೈರಾಗ್ಯವ ಎತ್ತಿ ಏನು ಮಾಡಿದ ಅಂದಲೇ ತನ್ನ ಅಂಬ ಎತ್ತಿ ಬಿಲ್ಲ ಎತ್ತಿ ಆ ಕಾಡು ಮನ ಎಲ್ಲ ಅದೇ ಸುತ್ತಿಂಡೇ ಬಂದ. ಒಂದೊಂದು ಜನವೂ ಬೇಟಾಡೀರ ತನಗೆ ಬೇಕಾ ಒಂದು ಮಿರುಗುವ ಎತ್ತಿ ತ ಮಾಮಿನ ಸವಾಗಿ ಎತ್ತಿಟ್ಟು ಹೋಗ್ಬಿಟ್ರು. ಇಷ್ಟು ಜನ ಒಂದೊಂದು ಜನ ತೊಗೊಂಡು ನೆನಪೆಲ್ಲ ದಾರಸ ಮೇಲೆ ಅಟ್ಟಿತು ಅಂದಲೇ ಆ ನರಸಿಂಹ ಮೇಲೆ ಅಟ್ಟಿತು. ಆಗ ತನ್ನ ಹೇಗಿದ ಆ ಸಿಂಗ ಮೊಗ ಆ ಮನುಷ್ಯ ಉರುವ ಎಲ್ಲಿ ಅಡದೆ ನೋಡೊಂದಿಗೆ ಆ ಕಾಡೆಲ್ಲ ಅರಚಿಂಡೇ ಹೋದ, ಕೊಗದಾರಿ ಹೋದ. ಒಂದೊಂದು ಎಡಗೋಪನೆ ಸೇತಿ ಆ ಮೊಗ ಸಿಕ್ಕುಲೆ. ಆಗ ಕಡೇಸಿಯ ಇಸಗ ಅಲಂಜಿ ನೋಡಿ ಸಿಕ್ಕಾದಬಿಟ್ಟವ. ಒಂದು ವೇಳೆ ಕೊಟ್ಟ ವಾಕ ನಂಗೆ ಕಾಪಾತುಲೆ, ದಾರಕ್ಕೆ ಕೊಟ್ಟ ವಾಕು ಅಂದಲೇ ಆ ಭಸ್ಮಬಾದುರ್ಗ ಒಂದು ಜನ ಉರುವ ಹಿಡ್ತಿಟ್ಟು ಬನ್ನೇ ಅಂದ ಹೇಗಿದೆ. ಆಲೆ ಈಸು ಜನ ಆಗಿಬಿಡ್ತವ. ಸರಿ ನಂಗೇನು ಘನ ನಂಗೆ ಏನೋ ಒಂದು ತಪ್ಪು ಮಾಡಿಬಿಟ್ಟವು, ಅರ್ಧರಿಯಾದ ಮಾತೇ ಬಿಟ್ಟು ಅಂಬೋದು ಆ ಎಣ್ಣೆ ತನ್ನ ಮನಸ್ಸಿಗೆ ಹೊಟ್ಟಿತು. ಹಾಗೂ ಸೇತೇನು ಮಾಡೋಲ್ಲ ಬಿಡಲೆ ನಂಗೆ ವೈರಾಗ್ಯದ ಕಂಡುಹಿಡ್ತು ಬಿಡಾಕು ಒಂದು ಹೇಗೆ ಸುತ್ತಿಂಡೇ ಇದ್ದ. ತನ್ನ ಮುಯರ್ಚಿಯಿಂದ ಕೇರಿಗೆಯೇ ಬಪ್ಪಿಲೆ. ಆ ಜಾಮದೋಗೆ ಒಂದು ಮಲೆ ಉಚ್ಚಿ ಪಕ್ಕ ಹೋಯಿಟ್ಟು ಇನ್ನು ಇದಿಗೂ ಮೇಲೆ ಇಂದಿನ ಜನ ನೋಡಿಯೇ ಆನೆ ದಾರವ ಆ ನರಸಿಂಹರ ಆ ಉರುವ ಸಿಂಗ ಮೊಗವ ನೋಡ್ನೆ ಅತ್ತ ಮಾಕನ ಒಂದು ವೇಳೆ ನೋಡಾದು ಮುಡಿಯೋಂದಬ್ಳೆ ಕೊಟ್ಟ ವಾಕ ನಾ ಮೀರಾದೆ, ನಾ ಇಲ್ಲಿ ಬುದ್ದು ನಾ ಎನ್ನುಡಿ ತೀ ಕುಳಿಚಿ ನಾನೇ ಸತ್ತುಪ್ನೆ, ಆ ಅಂಬತ್ತಿ ಎನಗ ಮೇಲೆ ಬಿಟ್ಟು ನಾನೇ ಸತ್ತುಪ್ನೆ ತಂದೆಗೆ ಆ ವೆರಿದೋಗಿದ್ದ. ಆಗ ನೋಡಿಯಾಪದು ಎಂಬುದಾಗಿ ಕಡೇಸಿಗಟ್ಟವು ಸುತ್ತಿಂಡಿದ್ದ. ತ ಹಿಟ್ಟಿಲ್ಲಾದೆ ಒರುಕಿಲ್ಲಾದೆ ದಾರವನ್ನು ಹಿಡಿಂದಲೇ ಇರು ಹಗಲು ಎಲ್ಲವ ಆ ನರಸಿಂಹರವೇ ನೆನೆಸಿಂಡಿದ್ದ. ಆಲೆ ಈ ಮುನಿವರು ಏನು ಮಾಡಿದ ಅಂದರೆ ತಾ ಧ್ಯಾನದೋಗಿಯೇ ತಿದ್ದ ತವಿರ ಬಂದಲಬ್ಬ ಬರಾದಲ್ಲ ಹೋಗುವಂದು ಅಳವೋಗೋದೋಗ ತಿದ್ದ ತವಿರ ಆಸೆಗ ತೀವ್ರವಿಲ್ಲದ ಇದ್ದ. ಈಗ ಸತ್ತನೇಂಬ ದಾರ ಬೇಡನ್ ಬಂದು ಇಂದು ಘನ ಇನ್ನು ಉರುವೇ ಘನ ನಾ ಸತ್ತು ಹೋಯ್ಬಿಟ್ನೆ ಅತ್ಯಂದೆಗೆ ಅದೇನ ಬುವ್ವಾ ಜಾಮನ ಅಂಬೆತ್ತಿ ಬುಡಾ ಜಾಮನ ಅಲ್ಲಿದ್ದು ಒಂದು ಸದ್ದ ಒಂದು ಹಸಿರಿರಿ ಕೊರಲು ಬಂದು ಕೇತುತ್ತು. ಆ ಸದ್ದ ಬಂದು ಒಂದು ನೆಗವ ಸದ್ದ ಕೇತುತ್ತು. ಆ ನೆಗವ ಸದ್ದ ಬೇಕನೆ ಪಕ್ಕದೋಗ ದಾರೆ ಇದ್ದಾರೆ ಅಂದರೆ ಮುನಿವರಿದ್ದಾರೆ, ಈ ಕಡೆ ಬಂದು ದಾರೆ ಇದ್ದಾರೆ ಬೇಡ ಇದ್ದಾನೆ. ಆಗ ಸದ್ದವ ಕೇಳ್ತದೆ, ನೀ ಒಂದು ಸಾಯಬೇಕ ಅವಶ್ಯ ಇಲ್ಲೇ ನೀನು ನಿಲುಚುಪ ಅತ್ಯಂದ ನೋಡೋನೆ. ಆಗ ಮುನಿವರ ಸಾರಿಗೆ ಹೇಗಿದಾಂಬ ನಿಂಗ ಮೊಗ ತೋರಿತಾಂಬನೆ ನಿನ್ನ ಮೊಗ ತೋರುಲೆ ಸದ್ದ ಮಟ್ಟುತ್ತಾ ಕೇತುಂದ. ಆಗ ನರಸಿಂಹ ನೋಡಿಯ ಆ ನೆಗೆ ನೋಡಿದ್ದೆ ಆ ಮುನಿವರ್ಗ ಪುರಿಂಜಿಬಿಟ್ಟ. ಬಂದದು ನರಸಿಂಹರ್ತ ಅಲ್ಲ ಕಾಚಿ ತೋರುಲೆ ಏನು ಮಾಡೋದಂದರೆ ಅವಕ್ಕೆ ಆ ನೆಗವ ಸದ್ದ ಮಟ್ಟು ಕೇತುತ್ತೋ ಅದನ್ನು ದಾರ ಉಣರ್ದು ಅಂದಲೇ ಬೇಡನೂ ಉಣರ್ದುಬಿಟ್ಟ, ಆ ಮುನಿವರು ಉಣರ್ದುಬಿಟ್ರು. ಆಗ ಇಲ್ಲಿದಾಗ ಏನು ಬೇಕು ಅಂದರೆ ನಂಗೆ ಉಣರ್ಬೋದು ಮುಖ್ಯ, ನಂಗೆ ನೆಲೆ ಏನ ಅಂದರೆ ದೇವರು ನೋಡೋದವಾ ಮುಡ್ದರವಾ ಇಲ್ಲ ಎಂಬುದನ್ನ ಒಬ್ಬ ಉಣರ್ದು ಉಳ್ಳೆಯೇ ಆ ದೇವರಿಗೆ ಅಡುತ್ತ ಪಡಿಗೆ ಹೋಯ್ಪನ ಎಂಬುದನ್ನುತ್ತ ನಂಗೆ ಸಾಯಿನ ಗವದ ಮಾತು ಎಂಬ ಒಂದೊಂದು ಜನವು ನಂಗೆ ನವೀನ್ ಸ್ವಾಮಿಗೂ ಮೇಘನಾಥ್ ಸ್ವಾಮಿಗೂ ಯಶೋದಮ್ಮಕ್ಕೂ ಎಲ್ಲ ಮನುಷ್ಯರ
ಮನುಷ್ಯರ நீங்கள் தார எத்தமன்னு ಎಡೆಹಾಕಬೇಡಿ. ಸಾಧಾರಣ ಮನುಷ್ಯನ ಸಾರಿಯೋ ಭಕ್ತಿ ಜಾಸ್ತಿ ಆಡದೆ ತನ್ನ ಸಾರಿಯೋ ದೇವರನ್ನು ನೋಡೋದು ಮುಡದರ ಆಗ ಮುನಿವರ್ತ ನೋಡೋದು ಎಂಬುದಿಲ್ಲ. ಸಾಧಾರಣ ಮನುಷ್ಯನು ಸೇತಿ ಉನ್ಮೆಯಾನ ಧ್ಯಾನದೋಗಿಯೋ ತನ್ನುடைய அந்த தொழில் தொகை ಅಂದರೆ ತನ್ನ ಗೆಲಚದೋಗೆ ತಾ ತೀವ್ರವಾದ ಇದ್ದು ತನ್ನುடைய செயல்மட்டு ಉಳ್ಳಂಗ ಮಾಡಿ ನಾಕ ಉಳಿತು ಮಾಡಲೆ ತಾನು ದೇವರು ನೋಡೋದು ಮುಡದರ ಎಂಬುದನ್ನ ದಾರ ಬಿತ್ತು ಅಂದರೆ ಆ ಬೇಡನ ಬಿತ್ತು ಹೇಗಿರ ಇದನ್ನ ಒಂದನ್ನ ಸಾಯಿನ ಗವ ಮಾತು ಎಂಬುದು ಎಲ್ಲ ಮಕ್ಕಳು ಉಣರ್ದು ಬಿಳೆ ನಂಗೆ ಒಡಂಬು ಉಳ್ಳಂಗಟ್ರ ನಂಗೆ ಮನಸ್ಸು ಉಳ್ಳಂಗಟ್ರ ಅಂಬತ್ತ ಸ್ವಾಮಿ ಕುಂದುಂಜನೆಯಿಂದರೆ ಅದು ನೋಡನೆ ಕಡೇಸಿಗ ಆ ಮುನಿವರೇಯ್ದ ಆಗ ದೇವರು ಈಸಕ ಕಾಲನ ನಾ ತಪಸ್ಸು ಮಾಡಿಡುತ್ತವ ಆ ನರಸಿಂಹಂಗೆ ಮೊಗವೇ ಬಂದು ನೋಡುತ್ತವ ಒಂದು ಹಸಿರಿರಿ ವಾಕು ತಪ್ಪಿಲೆ ಇಂದು ಸಾಧಾರಣ ಒಂದು ವೇಡ ನಾವು ನೋಡಿಯ ನಾ ಮನಸ್ಸುಗ ತೋರಿಬಿಟ್ಟ ಆ ನೆಗೆದುಬಿಟ್ಟ ನಾನು ಉಣರ್ದುಬಿಟ್ಟೆ ಮನೆ ಆಗತ್ತ ಉಣರ್ದುದು ಏಕಂದರೆ ಆ ಶಕ್ತಿ ಬಂದು ದಾರಗ ತೋರಿತು ಅಂದಲೇ ನೀ ಮಾಡ ಆ ಗೆಲಚದೋಗೆ ನೀ ಬಂದು ಏನನ್ನ ತೇಡಿ ಓದಿಯೋ ಒಂದೇಗ ಮುಯರ್ಚಿಯಾಗ ಒಲಿಯೋ ಆ ಮುಯರ್ಚಿ ಕಡೇಸಿ ಗೆಟ್ಟವ ಸೇತಿ ನೀ ಸಾವನೆ ಗೆಟ್ಟವ ಸೇತಿ ಕೈ ಬಿಡಾದೆ ನೋಡೋದು ಎಂಬುದು ಮುಡು ಮುಯರ್ಚಿ ಹೋಗ್ಲೆ ನೀ ದೇವರನ್ನು ಕಾಂಬೋದು ಮುಡದರ ಎಂಬುದನ್ನ ದಾರ ಮೇಲೆ ನೋಡಿದ್ರು ಅಂದರೆ ಆ ಬೇಡ ಮೂಲಿಯವಾ ಉಣರ್ಂದರು ಆ ನೆಗೆ ಬಂದದೆ ಮುನಿವರು ಉಣಂದುಬಿಟ್ಟ ನಾ ಎಂಬ ಗರ್ವ ಇನ್ನು ಘನ ನಾ ಅಡಂಗಿಪ್ನೆ ಆಲೆ ಇಂದು ಆ ಬೇಡನಾಲೆ ಆ ಮುಳು ಮುಯರ್ಚಿಯಾಲೆ ತನ್ನಾಲೆ ಆ ನೆಗೆ ಕೇಪದು ಮುಡುತ್ತು ತನ್ನಾಲೆ ಹಸಿರಿನ ಸದ್ದ ಕೇಪದು ಮುಡುತ್ತು ಅಂದಲೇ ಅತ್ತಮಾಕ ಒಂದು ಭಕ್ತರಿದ್ದಾರೆ ದಾರ ತಾತ ಆ ಒಂದು ಕಡೇಸ ಭತ್ಮಬಾದರ್ ಎಂಬವಕ ಅವ ಕಡೇಸಿದೋಗೆ ಆದಿಶಂಕರದೋಗೆ ತನ್ನ ತಪ್ಪ ಉಣರ್ದು ಅಡುತ್ತು ಅಪ್ಪರ ಧ್ಯಾನ ಮಾಡಿ ದಾರಸಾರ ಸೇದರು ಅಂದಲೇ ನಂಗೆ ಆದಿಶಂಕರ ಸಾರ ಬಂದು ಅವಕ್ಕ ಸೇದುಬಿಟ್ರು ಆಗ ಜ್ಞಾನ ವഴി ಅಡಿಂಜರು ಆಗಿದ್ರ ಮೂಲ ನಂಗೆ ಏನು ಅರ್ಧನ ಅಂದಲೇ ನಂಗೆ ನೆನೆಚಿದಂಗೆ ಅಡವುದುಗ ಮುಡದರ ಏನ ಮಾಡಾದಲೇ ನಿನ್ನ ಮೇಲೆ ನಂಬಿಕೆ ಅಟ್ಟು ನಿನ್ನ ಮೇಲೆ ಮುಯರ್ಚಿ ಅಟ್ಟು ಆ ಕುರಿಕೋಳು ಲಕ್ಷ್ಯ ಎಲ್ಲ ಒಂದೇಮ ಕಟ್ಲೆ ನಂಗೆ ನೆನೆಚಿದ ಕಾರ್ಯವೇ ಅಡಂಜದ ಮುಡದರ ಅದುತ್ತ ಒಳ್ಳುವರೆಗಿರ ಎಣ್ಣಿಯಾಂಗು ಏದಿವರ್ ಎಣ್ಣಿಯರ್ ತಿಣ್ಣೀರಾಗ ಪೆರಿಯಿಂದ ಇರ ಅತ್ತಮಾಕೆ ದಾರ ನೆನೆಚಿರುವ ಕಾರ್ಯವ ಅಡಂಜದ ಮುಡದರಾಂಬ ನಂಗೆ ಆ ಮಾತ ನಂಗೆ ಆ ಪೊರುಳ ಬಂದು ಇಲ್ಲಿದ್ದು ನೋಡಿನ ಇದರುತ್ತ ಕಡೇಸಿಗೆ ಏಯ್ದರು ಆ ಕೊಗದೋಗೆಲ್ಲ ಇದ್ದ ಆ ತಾಡಗೆಯ ರಾಮ ಬಂದು ಅಂಬೆತ್ತಿ ಬಿಟ್ಟು ಕಡೇಸಿಗ ಆ ಅಂಬು ನೆಂಜು ಮೇಲೆ ಪಟ್ಟು ಆ ವಜ್ರಾಯುಧ ಪಟ್ಟು ತಾ ಬಂದು ಅದೇನಕ್ಕಿಯೇ ಬುದ್ದುಬಿಟ್ರು ಅಂದ ಇಸುಕಾಲ ಆಡಿದ ಆ ತಾಡಗೆ ನೋಡಿ ಆಟ ಎಲ್ಲ ಅಡಂಗಿ ಹೋತು ಇದನ್ನು ನೋಡಿದ ಆ ತಾಡಗೆ ನೋಡಿ ಕುನಬೇರಡ ಮಾರಿಸನ್ ಸುಭಾವಕ್ಕೆರಡ ಕಣ್ಣನೀರು ಬಂದು ಹತ್ತು ಏನು ಇಸುಕಾಲ ಮಾಡಿದೆ ಏನು ಅವು ಇಲ್ಲದಾಗ್ಬಿಟ್ಟತ್ತವ ಅಂದೇಗಿ ಅದೇನು ಹತ್ತುಟ್ಟು ಏನು ಮಾಡಿದರು ಅಂದಲೇ ದಾರು ಆ ಇಡಿಚ್ಚಿ ಬಪ್ಪನೆ ಆ ನಂಗೆ ದಂಡಗಾರುಣಿಯ ಪಗುದಿ ಅಮೈದಿ ಆಯ್ಬಿಟ್ಟ ಆಗ ಏನು ಮಾಡಿದ್ರು ತನ್ನುடைய ಒಡಲ ತೂಕಿಂಡು ಹೋಗಿ ಆ ಒಂದು ಕೊಗೆ ಸಾರು ಹೋಗಿ ಕಿಚ್ಚಾಕಿ ಅದನ್ನು ಬೇಯಿಸಿಟ್ಟು ಅದರಿಂದ ಮಾರಿಸನೇಗಿದ ಸುಬಾಗು ಇನ್ನು ಪೋದು ಅವ್ವ ಹೋಯ್ಬಿಟ್ಟ ಇದುಗ ಮೇಲೆ ನಂಗೆ ಉಳ್ಳಂಗೆ ಇಬ್ಬಪ್ಪ ನಂಗೆ ಅಣ್ಣ ತಮ್ಮರು ನಂಗೆ ಉಳ್ಳಂಗಿದ್ದು ಬಿಡ ಅವ್ವಯೇ ಬಲ ನಂಗೆ ಸಾರೆ ಅವ್ವಯೇ ಹೋಯ್ಬಿಟ್ಟ ನಂಗೆ ಸಾರೆ ಬಲ ಹಸಗ ಅಡದಿಯಾ ಆತೆಂದಾಗಿ ಧಾರೆ ಇದೆ ಅಂದರೆ ಮಾರಿಸನ್ ಸುಬಾಗೆ ಇದ ಸುಬಾಗ ಏನು ಮಾಡಿದ್ರೆ ಆಗವೇ ಕೋಪಪಟ್ಟರು ಸರಿಯಾ ಆಗ ಮಗ ಮಾರಿಸೇನೆ ಇದ ಇದುಗ ಮೇಲೆ ನಂಗೆ ಅಮೇದಿ ಹಬ್ಬಪ್ಪ ಅಂದೆ ಇದ ಆಗೇನಂದರೆ ದಾರ ಆಣಬೋದು ಅಡಂಗಿದ್ರು ಅವಕ್ಕೆ ಬಂದು ಆಡಿದರು ಅವಕ್ಕೆಲ್ಲ ಅಡಂಗಿ ಹೋಗ್ಬಿಟ್ರು ಅಲ್ಲಿ ನೆನೆಚಿದ ಕಾರ್ಯ ಮಾಡೋದು ಮುಡದರ ಅಂದು ದಾರಮಾಲೆ ಇದ್ರು ಅಂದಲೇ ನಂಗೆ ರಾಮನ ನೋಡಿಯ ಆ ಕಾರ್ಯದೋಗ ಅಡುವುದು ಮುಡುತ್ತೋ ಅದನ್ನು ಕಥದೋಗಿ ನಂಗೆ ನೋಡಿದ ಆ ಏಗಲವ ನುಡಿಯ ಆ ಒಂದು ಆ ಭಕ್ತಿ ಅತಿ ಅಡೋನೆ ಅತ್ತ ಅಟ್ಲಿ ಸೇತಿಯೋ ನಂಗೆ ಬಂದು ಭತ್ಮಬಾದರುடைய ಭಕ್ತಿ ನೋಡೋನಿ ಸೇತಿ ಧಾರಾಲೆ ಆ ನರಸಿಂಹನ ಆ ವೇಡನಾಲೆ ನೋಡೋದು ಮುಡುತ್ತಲ್ಲವ ಆ ಕುರಲ ಕೇಪದು ಮುಡುತ್ತಲ್ಲವ ಇದುತ್ತಾ ನೆನೆಚಿದ ಕಾರ್ಯವ ಅಡಂಜೋದು ಮುಡದಂದೀಗಿರ ಅತ್ಯಂತ ಹೇಗಿಂಡು ಅಡುತ್ತದೋ ಸಾಯಿನ ಗವದ ಮಾತು ತುಂಬ ನಂಗೆ ಸ್ವಲ್ಪ ಇಳುವುದೋಗೆ 48 ಜನ ಆ ಮಾರಿಸನೆ ಹೇಗಿದ ಇನ್ನೂ ಸಂಡೆಗನಾಂಬ ಆ ಜನೋಪತಿ ಹೇಗೋನೆ ಆ ಸೇದಿಯ ನಂಗೆ ಈಗ ವಿಡಿಯೋದಾಗ ನೋಡಿನ ಅದುಗ ಮೇಲೆ ನಂಗೆ ಬೆಳಕವ ನಂಗೆ ಹೇಗೋನ ಗವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ ಶ್ರೀರಾಮರು ತಾಡಗೆಗೆ ಮುಕ್ತಿ ಕೊಟ್ಟಗಿಂದಾಡು ತನ್ನ ಮನಸ್ಸನೋಗೆ ಇದುಗ ಮೇಲೆ ಯಾವುದು ಶುಭಾಗೂ ಮಾರೀಚ ಎರಡ ಒಳ್ಳೆ ಕಾರ್ಯವ ಮಾಡುದು ಎಂಬ ಆ ಎಣ್ಣೆತಾ ಅಟ್ಟುತ್ತು ಇದನ್ನ ಅರದ ವಿಶ್ವಾಮಿತ್ರರು ಶ್ರೀರಾಮರನ್ನ ನೋಡಿ ಹೇಗಿದ್ರು ರಾಮ ನಿನ್ನ ಕರುಣೆ ಸಮುದ್ರವಿಡೀ ದೊಡ್ಡದ ಆಡದೆ ಅದೇ ಸಮಯನೋಗೆ ಈ ರಾಕ್ಷಸರುಗಳು ಅವಕ್ಕರ ಸಾರಡುವ ಕೆಟ್ಟ ಗುಣವ ಬುಟ್ಟಾರ ಅಂದು ನೀ ಎದುರು ನೋಡಬೇಡ ಶ್ರೀರಾಮ ತಂದರು ಇಂದು ಒಬ್ಬೊಬ್ಬನು ಮಾರುದುಂಬುತ್ತ ದೇವರನ ಆಸೆ ಕೂಡ ಅಲ್ಲಿಯೂ ಅವಕಗೋ ಸಡುವ ಅರಕ ಗುಣವ ನ್ಯಾಯ ಮಾಡಾದೆ ದೇವ್ರನ್ನ ಆಶೀರ್ವಾದ ವಹಿಸಿ ತುಂಬಿದ ಗವದೋಗಿ ಇಬ್ಬುದಗ ಮುಯರ್ಚಿ ಮಾಡುನೆ ದೇವ್ರನ್ನ ಅರುಳದೋಗೆ ಎಲ್ಲ ಮಾರಿರ ಎಲ್ಲವೇ ಒಳ್ಳಂಗಿಯೇ ನಡೆದರ
ಶ್ರೀರಾಮರು ಲಕ್ಷ್ಮಣ ಎರಡ ತಾಡಗೆ ಕೊದ್ದು ಮುಕ್ತಿ ಕೊಟ್ಟಗಿಂದಾಡು ಹಳ್ಳಗೋಯಿ ನೀರಟ್ಟಿ ಲಿಂಗಗ ಪೂಜೆಯೂ ಮಾಡಿ ಆಶ್ರಮಗೋಸು ಬಂದರು. ಆಶ್ರಮವಾಸಿಗಳೆಲ್ಲ ತಾಡಗೆ ಸತ್ತುಟ್ಟಾಂಬ ಆ ವಿಷಯವ ಕೇಳಿಪಟ್ಟು ಸಂತೋಷನೋಗಿದ್ದರು. ಅದೇ ಸಮಯನೋಗೆ ಸುಬಾಗು ಮಾರಿಚ ಎರಡ ಜಾಮನ ಬೇಕಲ್ಲಿಯೋ ತನ್ನ ಅವ್ವಯ ಸಾವುಗ ಪಳಿವಾಂಗುದಗ ಮಂದಾರಾಂಬ ಅಂಜಿಕೆಯೂ ಅಟ್ಟುನೇ ಅಟ್ಟುತ್ತು. ಶ್ರೀರಾಮರು ಲಕ್ಷ್ಮಣನ ನೋಡನೆ ಅವಕ್ಕೆಲ್ಲ ಅವಕ್ಕರವೇ ಮರೆದು ನೆಮ್ಮದಿಯ ಇದ್ದರು. ನೆರೆಯ ಆಶ್ರಮವಾಸಿಗಳು ಹೇಗಿದ್ರು ಕಾಡಗೆಯವೇ ಕೊದ್ದ ಇಪ್ಪೇರ್ಪಟ್ಟ ದೈವ ಪಿರಿವಿಗಳು ತನ್ನ 2 ಮಕ್ಕವ ಕೊಬ್ಬುದುಗುತ್ತಾ ಏಸು ಕಾಲ ಆರ ಇನ್ನು ನನಗೆ ಕಷ್ಟವೂ ಬರ ಅದನ್ನ ನೆನೆಸಿ ನಂಗೆ ಸಂತೋಷವ ಇಪ್ಪ ಅತ್ಯಂತ ನೆಮ್ಮದಿಯ ಇದ್ದರು. ಇತ್ತು ಪಕ್ಕ ಮಾರಿಚ ಅವ್ವ ಸತ್ತದನ್ನ ನೆನೆಸಿ ದುಃಖಪಟ್ಟು ಅತ್ತು ತನ್ನ ತಮ್ಮವಾಯಿಬ್ಬ ಸುಬಾಗು ಸಾರೆ ಎಂಜಿಕೆತ್ತು ಮೊರೆಯಿಟ್ರು. ಅವ್ವಯ ಸಾವು ನಂಗೆರಡಾಗ ಒಂದು ಪಾಡ, ದಯಮಾಡಿ ಇನಿಮೇ ನಂಗೆ ದಾರು ಕೊಡುವು ಸಂಡಾಕುದು ಬೇಡ. ಋಷಿ ಮುನಿವರ್ಗಳ್ಗ ಇನ್ನು ತೊಂದರೆ ಮಾಡುದು ದನ ಇಂದು ನಂಗೆ ಎರಡ ಅಣ್ಣ ತಮ್ಮರ ಪಾಸಬೋಡ ಅಪ್ಪರ ಕಾಲ ಇಬ್ಬುದು ಆ 2 ರಾಜಕುಮಾರಲ್ಲಿ ಕೂಡ ಸಂಡ ಹಾಕಿಲೆ ನಂಗೆ ಅಡಿಯುತ್ತಾ ನಿತ್ಯ ಅಂದರು. ಒಳ್ಳೆಯ ಮಾತ ಆಡು, ಒಳ್ಳಿತನ ನೋಡು, ಒಳ್ಳಿತನ ಮಟ್ಟೂ ಮಾಡುವುದು ಆ ತ್ರಿಕರ್ಣ ಶುದ್ಧಿಂಬ ಆ ಉಯರ್ந்த ಅಹಿಂಸಾ ತತ್ವ ಹೇಗಿದ ಓರಂಗ ಕಾತಿಯ ಮಕ್ಕವೇ ನಾಯಿಗೆ ಈ ತುಂಬಿದ ಗವದ ಸೋಮಿ ಸುಬಾಗುನ ಕೋಪ ಅದುನಾದ ನಾಡದ ಬಾಧಿಪು ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಈಗೆಲ್ಲವೂ ಸೋಮಿಕೆ ತೋರಿಸಿದ ವಿಡಿಯೋವ ನಿಮ್ಗೆ ನೋಡಿದಾರಿ. ಅಲ್ಲಿದೋಗೆ ಇಂದು ಪೇರ್ ಇಡಿಚಿ ಒಂದು ಬಾನುಂದ ಒಂದು ಮಿನ್ನಲ್ ಬಂದಲು ಎತ್ತಾಟ್ರವೋ, ಒಂದು ಗಾಯಿ ಬೀಸಿ ಪುಯಲ್ ಬಂದು ಅಡಂಗಿಲೆತ್ತಾಟ್ರವೋ, ಸುನಾಮಿ ಮಾಕೆ ಒಂದು ಅಲೆ ಬಂದು ಎಲ್ಲ ಅಡಂಗಿ ಹೋಲೆ ಎತ್ತಾಟ್ರವೋ, ಒಂದು ದೊಡ್ಡ ಒಂದು ಪಟಾಸು வெடி ಬೀತು ಅಪರಜಾಮ வெடிச்சிட்டு அதுக்கு ಮೇಲೆ ನಿದ್ದಲೆ ಎತ್ತಾಟ್ರವೋ ಆ ಅಮೈದಿ ಬಂದು ದಂಡಗಾರನೇ ಕಾಡದೋಗೆ ಇಂದು ತಾಡಗೆಂಬ ಆ ಅರಕಿ ಸತ್ತದೆ ಕಾಡುವನವೇ ಅಮೆದಿಯಾತುಂಬ. ಋಷಿಗಳು, ಮಗಋಷಿಗಳು, ಯೋಗಿಗಳು, ಮುನಿವರೆಲ್ಲವೇ ಮನಸ್ಸದೋಗೆ ಸಂತೋಷಪಟ್ಟು ಸಾಕ್ಷಾತ್ ಆ ನಾರಾಯಣ ನೇರ ಬಂದು ಈ ಅಧರ್ಮೆಲ್ಲವ ಅಳಿಸಿ ಧರ್ಮವ ನಿಲೆನಾಟೋದುಗ ರಾಮ ಬಂದುದನೇ ಅದುಗ ನಂಗೆಲ್ಲ ಕೋಡಿ ನಮಸ್ಕಾರ ಹೇಗೋದೊಂದಿಗೆ ಅವಕ್ಕೆಲ್ಲ ಕೈ ಮುಗಿದುರುಂಬ ರಾಮ ಹೇಗಿದ ನಂಗೆ ಬಂದುದು ಯಾರಕ್ಕರೆಲ್ಲವ ಅಡಿಚಿನೇಂದು ಬಪ್ಪಿಲೆ ಅವಕ್ಕೆ ತಿರುಂದೋದು ಒಂದು ವಾಯ್ಪು ಕೊಟ್ಟನೇಂದು ಬಂದ ಅಲ್ಲೇ ತಾಡಗೆ ನಾ ಆಸಾಗ ಹೇಗೆ ಸೇತಿ ಕೇಪಿಲೆ ನಾ ಅಮ್ಮ ದಾರವ ತಾಡಗಿ ಅರಕಿ ನೋಡಿತ ಅಮ್ಮ ಅಂತ ಕೊರಿಸಿದ ನಿಂಗೆ ತಿರುಂದೋದಕ್ಕೆ ಒಂದು ವಾಯ್ಪು ತನ್ನೆ ನಿಂಗೆ ಕೂಟ ಕುಟುಂಬೆಲ್ಲ ಒಳಗಿದ್ದು ನಿಂಗೆ ನಾಡಿಗೆ ಹೋಯ್ಬಿಡಿ ಎತ್ತಂದು ಹೇಗಿದ ಹಾಲೆ ಅತ್ತಂದಲೇ ಅತ್ತು ಮಾಡೋದಿಲ್ಲೇಂದು ಕೋಪವನವರು ತೋರ್ಚೋನತ್ತ ವಿಶ್ವಾಮಿತ್ರರು ಇದಕ್ಕೆ ಮೇಲೆ ಗನ ರಾಮ ಪೂರ್ಮೆ ಗನ ತಾ ಏ ಜಾಮ ಇದ್ದಲಿಯೋ ಸಂಡಗೆ ಬಂದಿಯಾ ಆಬ ತಡದೆ ಮನೆ ತಾ ಕೊಲ್ಲುಂಬನತ ಆ ಅಧರ್ಮವ ಅಳಿಚೋದಗೈತೆ ಮಾಡಿದ ತವಿರ ತನಗ ತಾಡಗೆ ಕೊದ್ದನೆಂಬ ಎಣ್ಣೆ ಇಲ್ಲೇ ಪೊರ್ಮೆ ಎದ್ದು ಮನ್ನಿಚ್ಚು ಪುಟ್ಟನೆಂಬ ತಟ್ಟಿತು ಅದುತ್ತ ದಾರಗ ಒಂದು ಸಿಂಗರಾಂಬುದು ಮೊದಲ ದೇವರಿಗೂ ಉಳ್ಳ ಗುಣ ದೇಗೀರ. ಏಕೆಂದರೆ ಆ ತಪ್ಪು ಮಾಡೋಕ್ಕೂ ಸತಿ ಮನ್ನಿಚ್ಚೋದು ಎಂಬ ಗುಣ ದಾರಗಡ ಅಂದರೆ ದೇವರಿಗೂ ತಾಡದೆ ಮನುಷ್ಯಗಲ್ಲ. ಅದುತ್ತ ರಾಮ ಬಂದು ಸಾಕ್ಷಾತ್ ಒಂದು ನಾರಾಯಣ ನೋಡಿ ಒಡಿವು ಮಾಕ್ ಬಂದಿದ್ದಾರೆ ಎಂಬುದನ್ನು ನಂಗೆ ಇಲ್ಲಿ ನೋಡಿದ. ಆಗ ಆ ಕೋಪದೋಗ ಬಂದು ಏನ ನಂಗೆ ಅಡಂಜೋದು ಮುಡಿಯ ಆ ಕೋಪ ಆ ಜಾಮನ ಅಟ್ರ ಆ ಕೋಪ ತಣಿದಿಬ್ಳೆ ಉವ್ವೆ ಏನಗಾಯಿ ಕೋಪಪಟ್ಟೆ ಸರಿಯಾ ಅದು ಬಂದು ನನಗೆ ತೇವಿಲ್ಲ ತವಾಂಬ ಎಣ್ಣೆ ಅದಕ್ಕೆ ಮೇಲೆ ತೊಗೊಂಡ್ರ ಕೋಪದೋಗಿ ಏನೋ ಸಾಧಿಸು ಮುಡಿಯಾದಂಬ ನಂಗೆ ಎಣ್ಣವ ರಾಮತ ದಾರಿಗೆ ಇದ ಲಕ್ಷ್ಮಣಗೂ ಹೇಗಿದ ಅಲ್ಲಿಬ್ಬವಕ್ಕೆಲ್ಲಗೂ ಹೇಗಿದ. ಅದೇ ಮಕ್ಕೆ ಆ ಮಾರಿಸನಿದನಲ್ಲಿಯೋ ತಾಡಗೆ ಮಾತಿ ತನ್ನ ತಮ್ಮ ಸುಭಾಗ ಸಾರಿ ಇದ ಇನ್ನು ಇದಕ್ಕೆ ಮೇಲೆ ಗನ ರಾಮನುಡಿಯ ಶಕ್ತಿ ಜಾಸ್ತಿ ಆಡದೆ ನನಗೆ ಈ ವನ ಬಿಟ್ಟು ಹೋಯ್ಬಿಡ ಅವ್ವಯ್ಯ ಸಾವು ಅಲ್ಲವ ನಂಗೆ ಮಾಡಿಬಿಟ್ಟ ಖಾರಿ ಮಾಡೋದು ಆಡದೆ ಅತ್ಯಂದಗಿ ಹೇಗಿಂಡಿಬ್ಬನೇ ಈಗೆಲ್ಲ ಬಿರಿಕಿದೆ ಏನೇ ಮಾಡಿದ್ರಿಂದ ರಾಮ ಬಂದು ಆ ತಾಡಗಿಯ ಕೊದ್ದದೆ ಈಗ ಹೋಗಿ ಒಂದು ಆ ನೀರಾಡೋದು ಓನೆಯಿಂದಾಗಿ ರಾಮ ಲಕ್ಷ್ಮಣ ಹೋದರು ಹೋಗಿ ಉಳ್ಳಂಗೆ ನೀರಾಡಿ ಬಂದು ಆ ಬಂದು ಏನು ಮಾಡಿದ್ರಲ್ಲೇ
ಆ ಆಶ್ರಮದಾಗ ಇಬ್ಬ ಲಿಂಗ ವழிಪಾಡೋದಾಗ ಎಲ್ಲ ಕಲಂದೊಡ್ಡಿದ್ರು. ಆ ಲಿಂಗ ವழிಪಾಡೋದಾಗ ಇಬ್ಬನೇ ಏನು ಮಾಡಿದ್ರು ಅಂದರೆ ಒಂದೊಂದು ಜನವು ನಂಗೆ ಲಿಂಗ ವழிಪಾಡು ಮಾಡೋನತ್ತ ನಂಗೂಡಿಯ ಆ ಅಭಿಷೇಕ ಗುಣ ಎಲ್ಲ ಅಲ್ಲಿಗೆ ಬಂದರ, ಆತ್ಮ ತೃಪ್ತಿ ಎಲ್ಲ ಬಂದರ, ಆ ನಾಮಾವಳಿ ಹೇಗೋದು ಬಂದರ, ಆ ಭಜನೆ ಹೇಗೋದು ಬಂದರ ಅಂತವ ಈ ಭಜನೆ ಎಲ್ಲ ಮಾಡೋಣತ್ತ ನಂಗೆ ಸ್ವಾಮಿಕ ಒಂದೊಂದು ಜನವು ನಂಗೆ ಉಬ್ಬದಲ್ಲ ಆಗಲಿ ಸರಿ, ನಂಗೆ ಕೊಯಮತ್ತೂರದ ಗಿಡೇರ್ಪಳೆ ಆಗಲಿ ಸರಿ, ಏನು ಮಾಡಿದ್ರೆ ನಾಮಾವಳಿ ಹೇಗಿ ಭಜನೆ ಹೇಗಿ ನಂಗೂಡಿ ಎಣ್ಣೆಲ್ಲ ತೂಯ್ಮೆ ಹಾಕೋದು ಅಂದಲೇ ನಂಗೆ ಆ ಮಂದರನಾಲಿಯೋ ಆ ಭಜನೆನಾಲಿತ ನಂಗೆ ಏನು ಮಾಡಿ ನಂಗೆ ಮೈ ಮರಂದು ಪಾಡೋವನೇ ಈ ಒಲಗೆಲ್ಲವ ನಂಗೆ ಮರಂದು ಮನೆಯ ನಂಗೆ ಏನೋ ಬಿಟ್ಟು ಈ ದೇವರನ್ನ ನೆನಚ ಜಾಮಾಲಿ ಆಡದೆ ಅದಗಾಯ್ತಾ ತಾಡಗೆ ಕೊದ್ದಗಿಂದಾಡು ಆ ರಾಮ ಬಂದು ಏನು ಮಾಡಿದ, ಲಿಂಗ ವழிಪಾಡು ಮಾಡಿದ, ಶಿವಲಿಂಗಗ ಪೂಜೆ ಮಾಡಿದ, ಮನಸ್ಸು ತೃಪ್ತಿಯಾದ. ಈಶ್ವರ ನಾ ಏನು ಮಾಡಿದಲ್ಲಿಯೋ ನಿಂಗೆ ಅದನ್ನು ನೋಡಿಣ್ತಿದ್ದಿ, ನಾ ಅಧರ್ಮವ ಅಳಿಚೋದಗೈತೆ ಬಂದೆ, ನಾನು ಪಾವ ಮನ್ನಿಪು ಕೊಡ ಅಂದು ಬಂದೆ, ವಿಶ್ವಾಮಿತ್ರರು ಏಯ್ದ ಬ್ರಹ್ಮರ್ಷಿ ಏಯ್ದದಗೈತ ನಾ ಇತ್ತಮಕ್ಕೆ ವಧ ಮಾಡೋದು ಆತು ಒಂದು ಹೇಗಿದ್ರು. ಆಗ ನಂಗೆ ಸ್ವಾಮಿಯಕ್ಕೆ ನವೀನ್ ಸಾಯಬೇಕು ಸತಿ ಒಂದೊಂದು ಮರಿಯೋ ದಾರು ಅಳಚ ನೋಕೋದಾಗ ನಂಗೆ ದಾರು ಇಲ್ಲೇ ಎಲ್ಲವ ಮನ್ನಿಚ ತನ್ನ ಬಂದು ಒಂದೊಂದು ಮನುಷ್ಯ ಸರ್ ಅಟ್ಲತ್ತ ಅದು ಅಡುತ್ತದಾಗ ಬಂದು ನಂಗೆ ಕೋಪ ಬಿಟ್ಟು ಒಪ್ಪದು ಮುಡ್ದರ ಅಂತ ಹೇಗಿದ್ರು. ಅದನ್ನು ಹೇಗಾನೆ ಒಂದು ಒಂದು ಕಥೆ ಮೂಲವ ನಂಗೆ ನೋಡಿನ. ಆಗ ಆ ಒಂದು ಎಡದೋಗೆ ಅಪ್ಪರ ಒಂದು ಕೋಪಕಾರ ಸರಿಯಾ ತನ್ನ ಬಂದು ತನ್ನವತ್ತ ಕಟ್ಟುಪಡುತ್ತ ಮುಡಿಯಾದಂಗೆ ಒಂದು ಕೋಪ ಅಟ್ಟಿತು. ತನ್ನುடைய ಎಂಡ್ರು ಸಾರಿಯೋ ತನ್ನ ಕುನವ ಸಾರಿಯೋ ತನ್ನ ಅವ್ವಪ್ಪ ಸಾರಿಯೋ ಆಸಗ ಕೋಪಪಟ್ಟನ. ಈಗ ತನ್ನ ಮನೆಯಿಂದ ಬಂದು ಒಂದು ಗುಡಿಗೋನೆಯಿಂದ ಬನ್ನ ಗುಡಿಗೋಂದು ಅಪ್ಪನೇ ಆ ಓಪ ಎಡದೋಗೆ ಒಂದು ಕಡೆಕಾರನ ಸಾರಾಗಿ ಒಂದು ಪೊರುಳು ಈಸಿನ. ಆ ಪೊರುಳು ಈಸಾನೆ ಆ ಕಡೆಕಾರ ಬಂದು ಈಸಗ ಬೆಲತ್ತ ಆ ತಾಮ್ದು ಕೇಪನೆ ಇದಕ್ಕೂ ಆಸೆಗೆ ಏನೇ ಬೆಲೆ ಕೇಳ್ತಾರೆ ಸರಿಯಾ ನಾ ಆ ಕಡೆ ಇದಾಗ ಆಸಗ ಹಣಗ ಈಸಿದೆ ನೀ ಈಸಗ ಮಾಡ್ರೆ ಆತ್ಯಂದಾಗಿ ತನ್ನ ಕೂಡ ತೇವಿಲ್ಲಾದ ಸಂಡ ಹಾಕಿದ. ಕಡಕಾರಿ ಏಯ್ದ ತಾ ಅಪ್ಪರ ಅಂಜಿ ಸಾಧಾರಣ ಒಂದು ಏಳೆ ಮಾಕತ್ತಿದ್ದಾನೆ. ಆಗ ಇಮ್ಮ ಕೋಪಕಾರನ ನೋಡೋಣ ಆ ಕಡಕಾರನ ಸರಿ ಸಂಡ ಹಾಕಿ ಅವನು ನುಡಿದು ಹೂವುದು ಗೋಯ್ಬಿಟ್ಟ. ಆಗ ಎಲ್ಲ ಕೇತರು ಏಕಮ್ಮ ಹಡ ಬೆಲೆ ತ ನ್ಯಾಯವತೆ ಇದ್ದಾನೆ ಮುಡದಲ್ಲ ಈ ಸೌದಿನಲ್ಲಿ ಒಪ್ಪುತ್ತವ ನೀ ಅಂದಲೇ. ಆಗ ತನ್ನುடைய ಬಲವ ಪಯನ್ಪಡುತ್ತಿ ತನ್ನ ಕೋಪವ ಪಯನ್ಪಡುತ್ತಿ ತನ್ನ ಕೂಡ ಸಂಡ ಹಾಕಿ ತನ್ನ ಎತ್ತಿಯೋ ಮಾಡಿ ಪಣಿಜಿ ಬಿತ್ತುಪ್ನೇನು ಮಾಡಿದ. ಸಂಡ ಹಾಕಿ ಮುಡಿಸಿಬಿಟ್ಟ. ಆ ಮನುಷ್ಯ ಒಂದು ಮಾಡೋದನೆ ಅಯ್ಯ ನಾ ತಪ್ಪಟ್ಲೆ ಮನಚಿ ಬಿಡೋದು ಏನ ಸರ್ ತಪ್ಪೇ ಇಲ್ಲ ತವಂದ ಈಗ ನೀ ಕೋಪಕಾರ ಅಡಂಗುಲೆ ತನ್ನ ಮೀರಿ ಎಲ್ಲೆಲ್ಲ ಕೋಪಪಟ್ಟು ತಾತೇನ ಆ ಮೈಕನ್ನೆಲ್ಲ ಓಪನಗಳು ಸೆತ್ತಿ ಹಾಸ್ಯಕ್ಕೆ ಕೋಪಪಟ್ಟ. ಈಗ ತನ್ನ ಅವ್ವ ಕೇತ ಏಕಪಾಯಿತ ಮಾಡ್ರೆ ನೀ ಮಾಡೋದೆಲ್ಲ ತಪ್ಪು ಮಾಕತ್ತವ ಅಮ್ಮನ ಕೂಡ ಏನಾಗ ಸಂಡ ಹಾಕಿದ ಅಂದಲೇ ಅವ್ವ ಕೂಡ ಕೋಪ ಎದ್ದುಬಿಟ್ಟ. ಅಪ್ಪ ಕೇತ ಅಪ್ಪನ ಕೂಡ ಸಂಡ ಹಾಕಿದ. ನಾ ಇದ್ದೇನೆ ಎಂದು ಮಾತಾಡಿದ. ಇದೆಲ್ಲ ಅಲ್ಲ ಮಕ್ಕತ್ತವ ಅಂದರು ತಾ ಅಡಂಗುಲೆ. ಆಗೇನು ಮಾಡಿದ ನಾತ ಕೋಪ ಪಟ್ಟುಗಳ ದೊಡ್ಡ ಆಳು ಎಲ್ಲ ನೋಡಿ ಅಂಜಿ ರಾಂಬ ಆ ಎಣ್ಣ ಮನಸ್ಸುದಾಗ ಎತ್ತಿ ಅವಕ ನೋಡಿಂದಿಬ್ಬ ಕಡಕಾರೆಲ್ಲ ಅಂಜಿ ತಾ ಓಪನ ಎಲ್ಲ ಅಂಜಿ ಸಪೇನಿದ್ದರು. ಏಕಂದರೆ ಅವಕ್ಕೆಲ್ಲ ಸ್ವಲ್ಪ ಏಳ್ಮೇಲೆ ಇಬ್ಬವಕ ತಾ ನೋಡಲೆ ದೊಡ್ಡಮ್ಮಕ್ಕಿದ್ದ ಕೊಂಚ ಅಂದೇಂತವ ಆ ದೂರ ಓಪಾ ಜಾಮದಾಗ ಒಂದೊಂದು ಜನ ಓಪಾ ಜಾಮದಾಗ ಏನು ಮಾಡಿದ್ರು ಅಂದರೆ ಆ ಕಡಕಾರೆಲ್ಲ ದಾರಿ ಬಿಟ್ಟರು. ನಡೆದುಂಡು ಅಪ್ಪನೇ ಪಾದಿ ದೂರ ನಡೆದುಂಡು ಅಪ್ಪನೇ ಒಂದು ಕುದುರೆ ಬಂಡಿಕಾರ ಬಂದ, ಕುದುರೆ ಓಟಿಂಡು ಬಂದ. ಆ ಕುದುರೆ ಮೇಲೆ ಬಂದು ಏನು ಮಾಡಿದ ಅಂದರೆ ಈ ಕೋಪಕಾರ ಗುಡಿಗೋಯ್ಟು ಬಂದ ಇಲ್ಲಿಯೋ ತಾ ನಡೆದುಂಡು ಅಪ್ಪನೇ ತಾ ಮುಂದಾಡು ಹೋಗಿದ್ದ. ಆ ಹಿಂದಾಡುದಾರಿ ತನ್ನ ಅವ್ವಯ್ಯು ತನ್ನ ಎಂಡರು ತನ್ನ ಕುನವೆಲ್ಲ ಹೋಗಿದ್ರು. ಆ ಕುದುರೆ ಬಂಡಿದಾಗ ಬಂದ ಏನು ಮಾಡಿದ ಅಂದರೆ ಆ ಕುದುರೆ ಬಂಡಿ ಏನು ಮಾಡಿದ ಅಂದರೆ ತನ್ನ ಸರಿ ಇಡಿಚಿ ತಾ ಕೋಪಕಾರನಕ್ಕೆ ಬೂಕ್ಸಿಬಿಟ್ಟ. ಆಗ ಈಮ ಇದ್ದು ನೋಡಿದ ಒಂದು ಸಣ್ಣ ಹಾಕುಲೆ ಆಮೆ ಇದೆಯೇ ಇದ್ದ. ಏಕೆಂದರೆ ಅಮ್ಮ ಆಪಟ್ಟಿ ಒಡಲು ಬಿತ್ತುದನೇ ಆ ಕುದುರೆದಾಗ ಬನ್ನ ಕೈದಾಗ ಒಂದು ಆಯುಧ ಆಡದೆ ನೋಡಿದಮ್ಮ ಆಮೆ ಇದೆಯೇ ದುಪ್ಟ ಒಂದು ಮಾತಾಡುಲೆ ಸಪೇನು ಹೋಗ್ಬಿಟ್ಟ. ಆಗ ಸಿಡಿಜಾಮ ನೋಡಿದರು. ಅದುಗ ಮೇಲೆ ಪಾದಿ ದೂರ ಓಪನೆ ಅಲ್ಲಿಗೆ ಓಪನೆ ಒಂದು ತನ್ನುடைய ನಾಡು ಅರಸ ಇದ್ದನಿಲ್ಲಿಯೋ ಆ ಹಣಗಾರ ಬಂದು ಆ ನಾಟು ನುಡಿ ಅರಸಾಗ ಬಂದು ನೀ ಏನು ಮಾಡಿದ ಅಂದಲೇ ನೀ ನಾಯಿಗೆ ಈಸೆಗೆ ವರಿ ಕಟ್ಟೋದು ನೀ ಬಂದು ವರಿ ಕಟ್ಟೋದು ಇದ್ದುವುದೇ ನಾಯಿಗೆ ನೀನು ತೂಕುಗೆ ಹಾಕಿನೇ ಅತ್ತೆಂದು ಹೇಗಿದ. ಅದೇ ಮಾಕೆ ನಿನ್ನ ಕುನವ ಎಲ್ಲ ಬಂದು ಇತ್ತಮಕ್ಕೆ ಒಂದೊಂದು ಹಣ ಈಸಿದ್ದಾರೆ. ಹಣವೇನಾಗ ತಿರುಗಿ ತಪ್ಪುದು ನಿನ್ನ ಕಡನ ಈಸೆಗಾಡದೆ ಈಸೆಗೆ ತಪ್ಪುದು ಒಂದು ಹೇಗಿ ತನ್ನ ನುಡಿದು ಒಂದು ಕೆಟ್ಟ ಮಾತುದೋಗಿ ಹೇಗೋನೆ ಸೇತಿ ಆ ಕೋಪಕಾರ ಸಪೇನಿದ್ದ. ಆಗ ನಂಗೆ ಇದೊಂದು ಏನಂಗ ನೋಡಿನ ಅಂದರೆ ಮೊದಲು ಬಂದು ಆ ಕಡಕಾರನ ಕೊಯ್ ಸಂಡಾಕನೆ ತನ್ನ ಕೋಪವ வெளிப்படுத்தದ ತಾ அடுத்தது ಆ ಕುದುರೆಕಾರನ ಸಾರೆ ಬಪ್ಪನೆ ಅಮೇದೆ ಬಿಟ್ಟ
ಆ ನಾಡು ಅರಸ ಬಂದು ಒಂದು ಕಟ್ಟಳೆ ಹಾಕನೆ ಅದಕ್ಕೆ ಬಂದು ಅಮೇದಿಯಾಗ್ಬಿಟ್ಟ. ಆಗ ಆ ಜಾಮನ ಕೋಪ ಪಡಾಕುತ್ತಾನೆ. ಆಗ ಇದು ನನಗೆ ಏನು ಅರ್ಧರ ಅಂದಲ್ಲ, ಈಗ ನಿನ್ನ ಸಾರ ದಾರ ಬಂದು ಬಲವು ಕಮ್ಮಿ ಹಿಡಿದೆಯೋ ಅವಕ್ಕೆ ಸಾರ ಕೋಪ ಪಟ್ಟರೆ ನಿನಗೆ ಮೇಲೆ ಬಲ ಟುಪ್ಲೆ ಅವಕ್ಕ ಮೇಲೆ ಕೋಪ ಪಡೋದು ನೀ ಅಮೇದಿ ದುಪ್ಟ್ರೆ ಆಗ ಇದು ತಪ್ಪು ತಾನೆ ಇದು. ಆಗ ಹೇಗಿದ ನಿನ್ನ ಮೇಲೆ ಕೋಪ ಕಟ್ಟುಪಡುತ್ತದೆ ಮುಡಿದ್ರಮ್ಮನೆ ಎನ್ನ ಮೇಲೆ ಎನ್ನ ಆಡ ಕೋಪವನ್ನು ಕಟ್ಟುಪಡುತ್ತದೆ ಮುಡಿಯ ಅಂತ ಹೇಗಿದ ನವ್ವು ಕೇಪನೆ. ಆಗ ಅಂದು ಕುದುರೆಕಾರನೇ ಸಾರು ಆ ಅರಸ ಮಾತಾನೆ ಮಾಡೋನು ಆಗ ಏಕ ಅಮೇದಿಯ ಇದ್ದೆ ಆಗತ್ತೆ ಉಣರ್ದದು ಕೋಪವು ಕಟ್ಟುಪಡುತ್ತದೆ ಮುಡ್ದರ ಏಕ ನಿನಗೆ ಮೇಲೆ ಒಬ್ಬ ಬಲವ ಇದ್ದುಪ್ಲೆ ಕಮ್ಮಿ ಐತಲೇ ಕೋಪ ತೋರಿಸಿರೆ ಇದು ತಪ್ಪು ತಾನೇ. ಅದು ಹೇಗಿರ ಏನು ಹಿಡಿದು ಸೆಲ್ಲಿಡತ್ತು ಕಾಪಾನ್ ಸಿನಂಗ್ ಕಾಪಾನ್ ಅಲ್ಲಿಡತ್ತು ಕಾಕಿ ನಿನ್ನ ಕಾವಾಕಲೆಂದು ಹೇಗಿರ ನಿನ್ನ ಎಡ್ತಲೆ ನಿನ್ನ ಕೋಪ ಎಲ್ಲಿ ಸೆಲ್ಲುಪುಡಿ ಯಾರವೋ ಅಲ್ಲಿ ತೋರಿಸಿರೆ ಎಲ್ಲಿ ಆಪಿಲಿಯೋ ಅಲ್ಲಿ ಅಮೇದಿದ್ಬಿಟ್ರೆ ಇದು ತಪ್ಪು ತಾನೇ. ಆತ ನಂಗೆ ಕೋಪ ಅಡಕಿಲ್ಲ ನಂಗೆ ಅಮೇದಿ ಸಿಕ್ಕಿರ ನನಗೇನ ಪಳಿ ಬರ ಅಂಬುದನ್ನ ನಂಗೆ ಇದನ್ನು ನೋಡಿನ. ಇಲ್ಲಿದೋಗೆ ರಾಮ ಹೇಗಿದ ಆ ಮಾರಿಸನ್ ಸರ್ ಹೇಗೋನೆ ಮಾರಿಸಿ ನೋಡಿ ನೆಂಜ ಮುಟ್ಟದೆ ಮಾರಿಸನ್ ಹೇಗಿದ ಇದಕ್ಕೆ ಮೇಲೆ ಕೋಪ ಪಡೋದು ಗನ ನಂಗೆ ಒಯ್ ಬಿಡ ಸುಬಾಗು ರಾಮನುಡಿ ಶಕ್ತಿ ಜಾಸ್ತಿ ಆಡದೆ. ಆಗ ಆ ಸುಬಾಗು ಬಂದರ ಮಾರಿಸನ್ ತಮ್ಮ ಕೋಪ ಜಾಸ್ತಿ ಬಂದರ ಆಗ ಸತಿ ಅಡಕ್ಕಿ ಒಯ್ಬಿಡು ನಂಗೆ ಘನ ಅಂದು ಹೇಗಿ ಆ ದಾರೆ ಇದ ಮಾರಿಸನ್ ಹೇಗಿದ ರಾಮ ಲಕ್ಷ್ಮಣ ಸರ ಇದ ಲಕ್ಷ್ಮಣ ನಂಗೆ ಪೊರ್ಮಿಯ ಇದ್ದುಟ್ಟು ಹೋಲತ್ತಾ ನಂಗೆ ಬಂದು ದೇವರು ಅವತಾರ ಅಂಬುದಕ್ಕೂ ನಂಗೆ ನಂಬಿಟ್ಟಿದ್ದಾರೆ ನನಗೂ ಕೋಪಪಟ್ಟು ಬಿಳೆ ಧಾರಪ್ಪ ಇಲ್ಲಿ ಅಮೇದಿ ಇದ್ದಾರೆ ಮನೆ ಆ ಜಾಮದೋಗೆ ಆ ಲಕ್ಷ್ಮಣನು ಪುರಿಂಜಿದ ಅಲ್ಲಿ ಗಂಡಗಾರುಣಿ ಬೋಕೆಲ್ಲವೇ ಕೋಟಿ ಪುಣ್ಯಾಂದಿಗೆ ಕೈ ಮುಗಿದ್ರು. ಕೈ ಮುಗಿದಿಂದೋಡು ದೇವರಿಷಿ ಎಲ್ಲ ಬಂದರು ಮುನಿವರೆಲ್ಲ ಬಂದರು. ರಾಮನೇ ನೀನು ಅರುಳದೋಗೆ ಹೆಂಗೆ வாழ்ந்துಡಿದ್ಯೋ ನಿಂಗೆ ಉಂಡೆ ಹೆಂಗೆ ಆಶೀರ್ವಾದ ಮಾಡಿಂದಾಗನೇ ತಾ ನೋಡಿದ್ರು ನಾ ಎನ್ನ ಜೋಲಿ ಮುಡಿದ್ಬಿಟ್ಟಾಂಬಲ್ಲ ವಿಶ್ವಾಮಿತ್ರರು ಕೊರಿಸಿದ ನಾ ಗೆಲ್ಚ ಮಾಡೋದಕ್ಕೆ ಬಂದೆ ಎನ್ನ ಗೆಲ್ಚ ಮುಡೋನ ಗಟ್ಟ ಎನ್ನುದು ನಾನು ಸರಿಯಾತನೆ ಮಾಡೋದು ವಿಶ್ವಾಮಿತ್ರರುடைய ಬ್ರಹ್ಮರ್ಷಿ ಹೇದಂಗೆ ಮಾಡೋದು ಎನ್ನ ಕುಲಗುರು ವಸಿಷ್ಠರು ಹೇಗಿದಂಗೆ ಮಾಡೋದು ಅಂದಾಗಿ ತಾ ಹೇಗಿದ ಜೋಲಿಯ ಸರಿಯಾಗಿ ಮಾಡಿದ ಇದನ್ನುತ್ತಾ ನಂಗೆ ಸೋಮೇಕ ನವೀನ್ ಸಾಹೇಬ್ ಒಂದು ಒಬ್ಬನೇ ನಿನ್ನ ಕಾರ್ಯದೋಗ ಸರಿಯಾಯಿರು ನೀ ಕೋಪ ಪಡಬೇಡ ಪೊಟ್ಟು ಹೊಟ್ಟೆಕಿಚ್ಚು ಪಡಬೇಡ ಎಲ್ಲ ಕೂಡ ಉಳ್ಳಂಗಿದ್ದಲೆ ನಂಗುಡಿಯ ಮಾತು ಒಳ್ಳಂಗಟ್ಲೆ ನಂಗುಡಿಯ ನಾಡು ಒಳ್ಳಂಗಟ್ರ ನಂಗುಡಿಯ ನೆನಪು ಒಳ್ಳಂಗಟ್ಲೆ ಮಕ್ಕಳೆಲ್ಲ ಒಳಗಿದ್ದಾರೆ ಅಂಬುದನ್ನುತ್ತಾ ಒಂದೊಂದು ಜನ ಹೇಗಿದ್ದಾರೆ ಅದನ್ನುತ್ತಾ ಈಸುಜಾಮ ನಂಗೆ ಈ ಮೂರು ಕರುತೆಗ ನೀವು ಆ ಸೇದಿಯೆಲ್ಲ ಮನೆಗೆ ಮಾತೆಲ್ಲ ಹೇಗಿದ ಎಲ್ಲ ಕೇಳ್ತಿದ್ದಾರೆ ನೆಂಚಿನೆ ಅದನ್ನು ನಂಗೂ ಕಡೆ ಇಡ್ತನೋಲೆ ನಂಗೆ வாழ்க்கை ಒಳ್ಳಂಗಟ್ರ ಅಂತ ಹೇಗಿಂಡು ಭಯಪತ್ತಂತ ಎಲ್ಲಾಗೂ ತುಂಬಿದ ನನ್ರಿ ಹೇಗಿನೇ. நன்றி, வணக்கம்.